ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ಬಿ ವಿ ರಾಜಾರಾಮ್. ಕರ್ನಾಟಕ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 50 ವರ್ಷದಿಂದ ಒಂದು ಕಲಾ ಗಂಗೋತ್ರಿ ತಂಡ ಬೆಂಗಳೂರು, ಇದನ್ನು ನಾವು ನಡೆಸ್ತಾ ಇದ್ದೀವಿ. ಅನೇಕ ಮಹತ್ವದ ನಾಟಕಗಳನ್ನು ಶುರು ಮಾಡಿದ್ದೀವಿ, ಪ್ರಯೋಗಿಸಿದ್ದೀವಿ. ಸೊ ನಾನು ಡಾಕ್ಟರ್ ಬಿ ವಿ ರಾಜಾರಾಮ್ ಇವತ್ತು ಅಭಿನಯ ಭಾರತಿ ಜೊತೆಗೆ ಅಲ್ಲಿಯ ಸ್ನೇಹಿತರ ಜೊತೆಗೆ ಒಂದು ಸಂವಾದ ಮಾಡಬೇಕು ಅಂಥೇಳಿ ಅರವಿಂದ್ ಕುಲಕರ್ಣಿ ಅವರು ಕೇಳ್ಕೊಂಡಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ಬಹಳ ವರ್ಷಗಳಿಂದ ನಾವು ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು. ಬೆಂಗಳೂರು, ಧಾರವಾಡ, ಮೈಸೂರು, ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಕಡೆ ರಂಗಭೂಮಿ ಕೆಲಸಗಳನ್ನು ಮಾಡ್ಕೊಂಡ್ಬಂದಿರೋದ್ರಿಂದ ಧಾರವಾಡದ ಬಗ್ಗೆ ಒಂದು ವಿಶೇಷವಾದ ಒಲವು. ಏಕೆಂದರೆ ಅದೊಂದು ಸಾಂಸ್ಕೃತಿಕ ನಗರಿ. ಅಲ್ಲಿಂದ ಬಂದಿರತಕ್ಕಂಥ ಅನೇಕ ಮಹತ್ವಪೂರ್ಣ ನಾಟಕಕಾರರು ಕನ್ನಡ ರಂಗಭೂಮಿಗೆ ಬಹಳ ಅಪೂರ್ವವಾದ ನಾಟಕಗಳನ್ನು ಕೊಟ್ಟಿದ್ದಾರೆ, ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ಸಾಹಿತ್ಯದ ಅನೇಕ ಕೆಲಸಗಳಿಂದ ನಮಗೆ ಪ್ರೇರಣೆಯಾಗಿ ನಮ್ಮನ್ನು ತೊಡಗಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಧಾರವಾಡದ ಅಭಿನಯ ಭಾರತಿ ಜೊತೆ ಒಂದು ಸೌಂದರ್ಯ ಮೀಮಾಂಸೆ ಮತ್ತು ರಂಗಭೂಮಿ ಈ ವಿಷಯವಾಗಿ ಒಂದು ಸಂವಾದ ಮಾಡೋಣ ಅಂತ ಅವ್ರು ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಸೊ ಆ ಮೂಲಕವಾಗಿ ನಾವೀಗ ಮಾತಾಡ್ತಾ ಇದ್ದೀವಿ. ಯಾವುದೇ ಒಂದು ಕಲೆಯನ್ನು ನಾವು ತಗೊಂಡ್ರೆ ಅಥವಾ ಕಲೆ ಅಂದರೆ ಏನು ಅಂತ ನಾವು ಯೋಚನೆ ಮಾಡಿದಾಗ ಕೂಡ ಈ ಒಂದು ಸೌಂದರ್ಯ ಪ್ರಜ್ಞೆನೇ ಅಥವಾ ಸೌಂದರ್ಯ ಮೀಮಾಂಸೆಯೇ ನಮಗೆ ಬಹಳ ದೊಡ್ಡ ಮಾನದಂಡವಾಗುತ್ತೆ. ಯಾವುದನ್ನು ವರ್ಕ್ ಆಫ್ ಆರ್ಟ್ ಅಂತೀರಾ, ಆರ್ಟ್ ಅಂದರೆ ಏನು, ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ಆರ್ಟ್? ವಾಟ್ ಈಸ್ ವರ್ಕ್ ಆಫ್ ಆರ್ಟ್? What makes good art? What marks not a good art? ಈ ಒಂದು ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡ್ರೆ ಅದಕ್ಕೆ ಉತ್ತರಗಳನ್ನಾಗಿ ನಾವು ಹುಡುಕ್ತಾ ಹೋದಾಗ ಅನೇಕ ವಿಷಯಗಳು ಈ ಸೌಂದರ್ಯ ಪ್ರಜ್ಞೆಯ ಮಾನದಂಡವಾಗುತ್ತೆ. ಈ ಎಸ್ಥೆಟಿಕ್ಸ್ ಅನ್ನುವ ಒಂದು ಪದವೇ ನಮಗೆ ಗ್ರೀಕ್ನಿಂದ ಬಂದಿದ್ದಂಥದ್ದು. ಅಂದರೆ ಐ ಪರ್ಸೀವ್, ನಾನು ನೋಡ್ತೀನಿ. ಐ ಫೀಲ್ ಇಟ್, ನಾನು ಅನುಭವಿಸ್ತೀನಿ. ಐ ಸೆನ್ಸ್ ಇಟ್, ನಾನು ಅದನ್ನು ಗಮನ ಇಟ್ಟು ನೋಡ್ತೀನಿ ಅಥವಾ ಒಂದನ್ನು ಆಸ್ವಾದಿಸ್ತೀನಿ ಅನ್ನುವ ಒಂದು ಅರ್ಥದಲ್ಲಿ ಈ ಒಂದು ಆಸ್ಥೆಟಿಕ್ಸ್ ಅನ್ನುವ ಒಂದು ಶಬ್ದ ಗ್ರೀಕಿಂದ ನಮಗೆ ಬಂದಿದೆ. ಅದನ್ನು ನಾವು ಕನ್ನಡದಲ್ಲಿ ಸೌಂದರ್ಯ ಪ್ರಜ್ಞೆ ಅಂಥೇಳಿ ನಾವು ಯೋಚನೆ ಮಾಡ್ತೀವಿ. ಈ ವಿದ್ವಾಂಸರಲ್ಲಿ ಏನು ಹೇಳ್ತಾರೆ ಅಂದರೆ, ಆಸ್ಥೆಟಿಕ್ಸ್ ಅಂದರೆ a critical reflection on art, culture and nature. ಈ ಮೂರರ ಬಗ್ಗೆ ವಿದ್ವಾಂಸರ ಒಂದು ಆಲೋಚನೆ ಏನಿದೆ ಅದರ ಬಗ್ಗೆ ಮಾತಾಡ್ತಾರೆ. ರಿಫ್ಲೆಕ್ಷನ್ ಆನ್ ಆರ್ಟ್, ಕಲ್ಚರ್ ಅಂಡ್ ನೇಚರ್. ನೋಡಿ, ಬಹಳ ವಿಶೇಷವಾಗಿದೆ. ಆರ್ಟ್, ಕಲ್ಚರ್ ಮತ್ತು ನೇಚರ್ ಈ ಮೂರರ ಸಂಬಂಧವಾಗಿ ಅವರು ಮಾತಾಡ್ತಾರೆ. ಅಂದರೆ ನಾವು ಯಾವುದನ್ನು ಸತ್ಯಂ ಶಿವಂ ಸುಂದರಂ ಅಂತ ನಾವು ಯೋಚನೆ ಮಾಡ್ತೀವೋ ಅದರ ಬಗ್ಗೆ ಅವರ ಒಂದು ಕಲ್ಪನೆ ಇದೆ. ಅರಿಸ್ಟಾಟಲ್ ಏನು ಹೇಳ್ತಾರೆ ಅಂದರೆ, ಬ್ಯೂಟಿ ಥಿಯರಿ ಆಫ್ ಡ್ರಾಮಾ ಅದರಲ್ಲಿ ಹೇಳುವಂಥದ್ದು ಬ್ಯೂಟಿ ಇದ್ದರೆ ಆಸ್ಥೆಟಿಕ್ಸ್ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯ ಅನ್ನೋ ಮಾತು ಹೇಳ್ತಾರೆ. ಕ್ಯಾಂಟ್ ಅನ್ನೋರು ಬ್ಯೂಟಿ ಆ್ಯಂಡ್ ಸಬ್ಲೈಮಿಟಿ ಅದಿದ್ರೆ ನಾವು ಅದನ್ನು ಆಸ್ಥೆಟಿಕ್ಸ್ ರೂಪವಾಗಿ ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಸಿಗ್ಮೆಂಟ್ ಫ್ರಾಯ್ಡ್ ಏನು ಹೇಳ್ತಾರೆ ಅಂದರೆ ಸೈಕೋ ಅನಾಲಿಸಿಸ್ ಸಬ್ಲಿಮೇಷನ್ ಎಫೆಕ್ಟ್ ಅಂತ ಅವ್ರು ಕರೀತಾರೆ. ಹೀಗೆ ನಮ್ಮ ಪಾಶ್ಚಾತ್ಯ ವಿದ್ವಾಂಸರು ಅನೇಕ ಜನ ಆಸ್ಥೆಟಿಕ್ಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈ ಸೌಂದರ್ಯ ಪ್ರಜ್ಞೆ, ಸೌಂದರ್ಯ ಅಂದರೆ ಏನೋದನ್ನೇ ನಮಗೊಂದು ಯೋಚನೆ ಮಾಡಬೇಕಾಗುತ್ತೆ. ಯಾವುದನ್ನು ನಾವು ನಮ್ಮ ಮನೋಭಾವಕ್ಕೆ ಒಗ್ಗುವ ವಿಷಯ ಆದಾಗ ಅದು ಸೌಂದರ್ಯವಾಗ್ತದೆ ಅನ್ನೋ ಥರ. ಯಾಕೆಂದರೆ ಈಗ ಪ್ರಪಂಚದಲ್ಲಿ ನಾವು ಕೋಟ್ಯಾಂತರ ಜನ ಇದ್ದೀವಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸೌಂದರ್ಯದ ಆಲೋಚನೆ ಇರುತ್ತೆ. ಆದರೆ ಸರಿಸುಮಾರಾಗಿ ಎಲ್ರಿಗೂ ಹೊಂದತಕ್ಕಂಥ ಒಂದು ಸೌಂದರ್ಯ ಪ್ರಜ್ಞೆ ಬಂದರೆ ಅದನ್ನು ಒಂದು ಸಾಧಾರಣೀಕರಣವಾಗಿ ನಾವು ಅದನ್ನು ಎಲ್ಲರೂ ಒಪ್ಪುವಂಥ ಸೌಂದರ್ಯದ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಅದಕ್ಕೆ ಕೆಲವು ಮಾನದಂಡಗಳನ್ನು ಗುರುತಿಸ್ತಾ ಹೋಗ್ತಾರೆ. ಅದನ್ನು ನಾವು ನೋಡಿದೆ. ಉದಾಹರಣೆಗೆ ಒಂದು ನಾಟಕ, ಒಂದು ಸಾಹಿತ್ಯ, ಒಂದು ಕಾವ್ಯ, ಒಂದು ನೃತ್ಯ, ಒಂದು ಚಿತ್ರಕಲೆ, ಒಂದು ಶಿಲ್ಪಕಲೆ, ಈ ಥರದ್ದು ಯಾವುದೇ ಒಂದು ಕಲೆಯ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅಲ್ಲಿ ಈ ಮಾನದಂಡಗಳನ್ನು ನಾವು ಗುರುತಿಸಬೇಕಾಗುತ್ತೆ, ಅದನ್ನು ಆಲೋಚಿಸಬೇಕಾಗುತ್ತೆ. ಈಗ ಒಂದು ಆಬ್ಜೆಕ್ಟ್ ಜೊತೆಗೆ ನಾವು ಯೋಚನೆ ಮಾಡಿದಾಗ ಅಥವಾ ಆಬ್ಜೆಕ್ಟನ್ನು ನೋಡಿದಾಗ ವಾಟ್ ಹ್ಯಾಪನ್ಸ್ ಟು ಅವರ್ ಮೈಂಡ್, ಆ ಒಂದು ವಸ್ತುವನ್ನು ನಾವು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಚಿಂತನೆಯಲ್ಲಿ ಆಗುವ ವಿಚಾರಗಳೇನು ಅಂತ ಯೋಚನೆ ಮಾಡಿದಾಗ ಅದು ಸೌಂದರ್ಯ ಪ್ರಜ್ಞೆಯ ಒಂದು ಅಸ್ಥಿಭಾರವನ್ನು ಹಾಕುವ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗೆ ಈಗ ನಮ್ಮ ಮಾನವ ದೇಹವನ್ನೇ ತಗೊಂಡ್ರೆ ಕೂಡ ನಾವು ಅದರಲ್ಲಿ ಒಂದು ರೀತಿಯ ಸೌಂದರ್ಯ ಪ್ರಜ್ಞೆಯನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಯಾಕೆಂದರೆ ನಾವು ಅದನ್ನು ಪ್ರತಿಯೊಬ್ಬ ಮಾನವನಲ್ಲೂ, ಮಾನವ ರೂಪದಲ್ಲೂ, ಆಕಾರದಲ್ಲೂ ಕೂಡ ನಾವು ನೋಡ್ತಾ ಬಂದಿರೋದ್ರಿಂದ ಅದನ್ನು ನಾವು ಒಪ್ಕೋತೀವಿ. ಹಾಗಾಗಿ ಅದರ ಮೂಲಕವಾಗಿ ನಾವು ಇದು ಸೌಂದರ್ಯ, ಇದು ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿಲ್ಲ ಅನ್ನುವ ಆಲೋಚನೆ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅಭಿನಯ ಭಾರತಿ ಬಹಳ ಅದ್ಭುತವಾದ ಒಂದು ಹೆಸರಿನ ಒಂದು ಸಂಸ್ಥೆ. 40ನೇ ವರ್ಷದಲ್ಲಿ ಇವತ್ತು ನನ್ನದು 40ನೇ ಉಪನ್ಯಾಸ ಕಾರ್ಯಕ್ರಮ. ಇದು ಬಹಳ ಸಂತೋಷದ ವಿಷಯ, ನನಗೆ ಸಿಕ್ಕಿರುವಂಥ ಒಂದು ಸೌಭಾಗ್ಯ. ಅಭಿನಯ ಭಾರತಿ ಅಂತಕ್ಕಂಥ ಒಂದು ಹೆಸರೇ ಬಹಳ ಅದ್ಭುತವಾದದ್ದು. ನಾಟ್ಯಶಾಸ್ತ್ರಕ್ಕೆ ಇರತಕ್ಕಂಥ ಒಂದು ವ್ಯಾಖ್ಯಾನದ ಕೃತಿಯ ಹೆಸರು ಅಭಿನಯ ಭಾರತಿ. ಅದನ್ನು ನಮಗೆ ನಾಟ್ಯಶಾಸ್ತ್ರ ಮೂಲದಲ್ಲಿ ನಮಗೆ ಸಿಗದೇ ಇದ್ರೂ ಕೂಡ ಅಭಿನಯ ಭಾರತಿ ವ್ಯಾಖ್ಯಾನ ಮೂಲಕವಾಗಿ ನಮಗೆ ಸಿಕ್ಕಿದೆ. ಅದನ್ನೇ ನಾವೀಗ ಆಧಾರವಾಗಿಟ್ಕೊಂಡು ನಮ್ಮ ಇಡೀ ಒಂದು ಭರತನ ನಾಟ್ಯಶಾಸ್ತ್ರವನ್ನು ನಮಗೆ ಸಿಕ್ಕಿರುವ ರೀತಿಯಲ್ಲಿ ಅದನ್ನು ಓದ್ತಾ ಇದ್ದೀವಿ. ಅದರ ಮೂಲಕವಾಗಿ ಸಾಹಿತ್ಯ, ಸಂಗೀತ, ನಾಟಕ, ನಾಟ್ಯ, ಶಿಲ್ಪಕಲೆ, ನೃತ್ಯ ಎಲ್ಲವನ್ನು ಕೂಡ ಅದರ ಆಧಾರದ ಮೂಲಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಭಿನವ ಭಾರತಿ, ಅದನ್ನು ನಾವು ಅಭಿನಯ ಭಾರತಿ ಅಂತ ಧಾರವಾಡದ ಈ ಒಂದು ತಂಡ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ತುಂಬ ಸಂತೋಷ. ರಂಗಭೂಮಿಯ ಸಂದರ್ಭಕ್ಕೆ ನಾವು ಬಂದರೆ ಒಂದು ವೇದಿಕೆ, ಆ ವೇದಿಕೆಗೆ ಸಿದ್ಧವಾಗ್ತಕ್ಕಂಥ ಆಜುಬಾಜು ಇರ್ಬೋದು, ಅಥವಾ ಅದರ ಮೇಲುಗಡೆ ಅಥವಾ ಒಂದು ತಳಹಾಸು ಇರ್ಬೋದು, ಅಥವಾ ಒಂದು ಸಭಾಮಂದಿರ ಇರ್ಬೋದು, ಅಥವಾ ಸಭಾಮಂದಿರದ ಮುಂದಿನ ವಿನ್ಯಾಸ ಇರ್ಬೋದು. ಹೀಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಸೌಂದರ್ಯವಾಗಿರಬೇಕು, ಸುಂದರವಾಗಿರಬೇಕು ಅನ್ನೋದನ್ನು ಕೂಡ ನಾವು ಯಾವತ್ತು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸೌಂದರ್ಯದ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಅದನ್ನೇ ಮಾತಾಡ್ತಾ ಇದ್ವಿ. ನಮ್ಮ ಮನುಷ್ಯನ ದೇಹವನ್ನೇ ನೋಡಿದ್ರೆ ಅದಕ್ಕೆ ಒಂದು ರೀತಿಯ ಆಕಾರ, ಒಂದು ರೂಪು ಎಲ್ಲ ಇದೆ. ಆ ರೂಪು ಹೀಗೆ ಇದ್ದಾಗ ಅದು ಸೌಂದರ್ಯ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಒಂದು ಮಾನಸಿಕ ಚಿಂತನೆ. ಸ್ವಲ್ಪ ಬದಲಾದರೆ ಅದು ಇನ್ನೇನು ಆಗ್ಬಿಡುತ್ತೆ. ಅದು ಹಾಸ್ಯ ಆಗ್ಬೋದು, ಅಪಹಾಸ್ಯ ಆಗ್ಬೋದು. ಉದಾಹರಣೆಗೆ ಮೂಗು ಇಲ್ಲಿದೆ, ಇದು ಎಲ್ಲರಲ್ಲೂ ಇರತಕ್ಕಂಥ ಒಂದು ಮೂಗು. ಈ ಮೂಗು ತೊಗೊಂಡೋಗಿ ಯಾರೋ ಒಬ್ಬರಿಗೆ ಇಲ್ಲಿ ಬಂದುಬಿಟ್ರೆ ನಿಮಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಇದು ಯಾಕೆ ಹೀಗಾಯಿತು, ಇದೇನೋ ನಾನು ಒಪ್ಕೊಳ್ಳುವಂಥ ವಿಷಯ ಆಗ್ತಾ ಇಲ್ವಲ್ಲ ಅಂತ ಬಂದಾಗ ಅಲ್ಲಿ ಈ ಸೌಂದರ್ಯದ ಬಗ್ಗೆ
ಒಂದು ಚಿಂತೆ ಕಾಡೋಕ್ಕೆ ಶುರುವಾಗುತ್ತೆ. ಯಾಕೆ ಹೀಗೆ? ಅಥವಾ ಈ ಥರದ ಜನ ಇನ್ನೂ ಇದ್ದಾರಾ? ಅಥವಾ ಬೇರೆ ಬೇರೆ ಪ್ರಾಣಿಗಳ ಆಕಾರಗಳನ್ನು ನಾವು ನೋಡಿದ್ರೂ ಕೂಡ ಇದ್ಯಾಕೆ ಮನುಷ್ಯನ ಥರ ಇಲ್ಲ, ಯಾಕೆ 4 ಕಾಲಲ್ಲಿ ನಡೆಯುತ್ತೆ, ಇದ್ಯಾಕೆ ಮಂಗನಿಗೆ ಈ ಥರ ಬಾಲ ಇದೆ ಅಂತ ಎಲ್ಲವನ್ನು ಯೋಚನೆ ಮಾಡಿದ್ರೆ ಅದದೇ ಗುಂಪಿಗೆ ಹೋಲಿಸಿದಾಗ ಆ ಒಂದು ಪ್ರಾಣಿ, ಆ ಒಂದು ಮಂಗ ಇರ್ಬೋದು, ಅದು ಏನೇ ಒಂದು ವಿಷಯ ಇರ್ಬೋದು, ಅದು ಅದಕ್ಕೆ ತಕ್ಕ ಹಾಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಉಳಿಸ್ಕೊಂಡಿರುತ್ತೆ. ಹಾಗೆಯೇ ನಮ್ಮ ಮಾನವ ಆಕಾರವನ್ನು ನಿರ್ಮಿಸಿಕೊಂಡಂಥ ಎಲ್ಲ ಶಿಲ್ಪ ಕಲೆ ಆಗ್ಬೋದು, ಅಥವಾ ಒಂದು ನೃತ್ಯ ಆಗ್ಬೋದು, ಅಥವಾ ಒಂದು ನಾಟಕ ಪ್ರದರ್ಶನ ಕಲೆ ಆಗ್ಬೋದು, ಅದೆಲ್ಲವೂ ಕೂಡ ಮಾನವ ಆಕಾರವೇ ಕಾರಣವಾಗುತ್ತೆ. ಅದನ್ನು ನಾವು ಯೋಚನೆ ಮಾಡಿ. ಉದಾಹರಣೆಗೆ ಈಗ ನಾವು ಈ ಒಂದು ಸೌಂದರ್ಯ ಪ್ರಜ್ಞೆಯಲ್ಲಿ ಬರತಕ್ಕಂಥ ಕೆಲವು ವಿಷಯಗಳನ್ನು ವಿಚಾರ ಮಾಡ್ತಾ ಹೋಗೋಣ. ಅದರಲ್ಲಿ ಬರತಕ್ಕಂಥ ಮೊದಲು ಒಂದು ಪ್ರಪೋರ್ಷನ್ಸ್. ಯಾವ ಪ್ರಪೋರ್ಷನ್ನಲ್ಲಾಗಿ ಅಥವಾ ಯಾವ ಒಂದು ಆಕಾರದಲ್ಲಿ ಈ ಒಂದು ವಸ್ತು ಇದೆ ಅನ್ನೋದ್ರ ಮೂಲಕವಾಗಿ ಅದರ ಸೌಂದರ್ಯದ ಮಾನದಂಡವನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಪ್ರಪೋರ್ಷನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಬ್ಯೂಟಿ, ಈ ಬ್ಯೂಟಿ ಅನ್ನೋದೇ ಒಂದು ದೊಡ್ಡ ಕ್ವಾಲಿಟಿ. ಇದು ಅಗ್ಲಿನ ಬ್ಯೂಟಿನ ಹೀಗೆ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಬ್ಯೂಟಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಟ್ರೂತ್ ಅಂತ ಕೂಡ ಹೇಳ್ತಾರೆ, ಅದೇ ಸತ್ಯಂ ಅನ್ನುವ ಒಂದು ಮಾತು. ಸೊ ಹಾಗಾಗಿ ಬ್ಯೂಟಿ ಎರಡನೆಯ ಒಂದು ವಿಷಯ ಆಗುತ್ತೆ. ಮೂರನೇದು ಸಿಮಿಟ್ರೀಸ್. ಎರಡು ಕಡೆ ಕೂಡ ಸಮತೋಲನವಾಗಿರತಕ್ಕಂಥ ಒಂದು ವ್ಯವಸ್ಥೆ. ಈ ಉದಾಹರಣೆಗೆ ನಮ್ಮ ರಂಗವೇದಿಕೆಯನ್ನು ತಗೊಂಡ್ರೆ ಅದಕ್ಕೆ ಒಂದು ಸೈಟ್ ಲೈನ್ಗಳಂತ ಗುರುತಿಸ್ತೀವಿ ನಾವು. ರಂಗವೇದಿಕೆಯಿಂದ ರಂಗಸ್ಥಳಕ್ಕೆ ಹೋಗ್ತಕ್ಕಂಥ 2 ಸೈಟ್ ಲೈನ್ ಗುರುತಿಸಿದಾಗ ಆ ಸೈಟ್ ಲೈನ್ಗಳ ಒಳಗೆ ಇರತಕ್ಕಂಥ ಒಂದು ವೇದಿಕೆಯ ಸಜ್ಜಿಕೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಂದು ಪ್ರಪೋರ್ಷನೇಟ್ ಅಥವಾ ಸಿಮಿಟ್ರಿಗಳನ್ನು ಉಪಯೋಗಿಸಿ ನಾವು ರಂಗ ಸಜ್ಜಿಕೆಯನ್ನು ಮಾಡುವ ಕೆಲಸವನ್ನು ಮಾಡ್ತೀವಿ. 2 ಕಡೆ ಕೂಡ ಅದಕ್ಕೆ ಬೇಕಾದಂಥ ಆಫ್ ಸ್ಟೇಜ್ಗಳಿರುತ್ತೆ. ಮತ್ತು ಅಲ್ಲಿಂದ ಬರತಕ್ಕಂಥ ಬೆಳಕಾಗ್ಬೋದು, ಎಲ್ಲವನ್ನು ಕೂಡ ನಾವು ನಿರ್ಣಯಿಸಿ ಒಂದು ವ್ಯವಸ್ಥೆ ಮಾಡ್ಕೋತೇವೆ. ಹಾಗಾಗಿ ಸಿಮಿಟ್ರಿ ಅನ್ನೋದು ಯಾವುದೇ ಒಂದು ಕಲಾತ್ಮಕ ರಚನೆಗೆ ಬಹಳ ಅಗತ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗುತ್ತೆ. ಹಾಗೇನೆ ಕೆಲವು ಸಲ ಅದು ಸಿಂಪ್ಲಿಸಿಟಿಯಲ್ಲಿದ್ದರೆ, ಒಂದು ರೀತಿಯ ಸರಳತೆಯನ್ನು ಪಡ್ಕೊಂಡಿದ್ರೆ ಕೂಡ ಅದು ಒಂದು ಸೌಂದರ್ಯ ಪ್ರಜ್ಞೆಗೆ ಹೊಂದುತ್ತೆ. ಹಾಗೇನೆ ಇನ್ನೊಂದು ಕಾಂಪ್ಲೆಕ್ಸಿಟಿ ಇರತಕ್ಕಂಥದ್ದು. ಅದಕ್ಕೂ ಕೂಡ ನಾವು ಕೆಲವು ಕಾರಣಗಳನ್ನ ಹುಡುಕಿ ಅದು ಯಾಕೆ ಹಾಗೆ ನಾವು ಆ ಒಂದು ರಚನೆಯನ್ನು ಮಾಡ್ತೀವಿ ಅನ್ನೋದಕ್ಕೂ ಕೂಡ ಕಾರಣಗಳನ್ನ ಕೊಡಬೇಕಾಗತ್ತೆ. ಆ ಮೂಲಕ ಕೂಡ ನಾವು ಈ ಸೌಂದರ್ಯ ಪ್ರಜ್ಞೆಯ ವಿಷಯವಾಗಿ ಯೋಚನೆ ಮಾಡಬಹುದು. ಮತ್ತೆ ಇದು ನೇಚರಿನ ಹತ್ತಿರವಾಗಿದೆಯಾ? ಒಂದು ಯಾವುದೋ ಒಂದು ನಾವು ನೋಡ್ತಕ್ಕಂಥ ಒಂದು ನ್ಯಾಚುರಲ್ ಸೌಂದರ್ಯಗಳನ್ನು ಯೋಚನೆ ಮಾಡುವಾಗ ಅದರ ರೂಪ ಆಕಾರಗಳಿಗೆ ಹೊಂದಿಕೆ ಆಗುತ್ತಾ ಇದು ಅಂತ. ಯಾಕೆಂದರೆ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಅದರಲ್ಲಿರುವ ರಂಗಸಜ್ಜಿಕೆಯನ್ನು ನಮಗೆ ಗೋಚರಿಸುವ ರೀತಿಯಲ್ಲಿ ನಾವು ಸಮಾಜದಲ್ಲಿ ಕಂಡಿರ್ತಕ್ಕಂಥ, ಪ್ರಪಂಚದಲ್ಲಿ ಕಂಡಿರ್ತಕ್ಕಂಥ, ಪ್ರಕೃತಿಯಲ್ಲಿ ಕಂಡಿರ್ತಕ್ಕಂಥ ಅನೇಕ ವಿಷಯಗಳನ್ನು ಬಳಸಿ ನಾವು ರಂಗಸಜ್ಜಿಕೆಯನ್ನು ಮಾಡ್ತೀವಿ. ಅದು ನಾವು ಅಲ್ಲಿ ಕಂಡಿರುವ ಪ್ರಕೃತಿಯ ರೂಪಗಳಿಗೆ ಹೊಂದಿಕೆಯಾಗುತ್ತಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಸ್ವಲ್ಪ ಬದಲಾವಣೆಯಾಗಿ ಬೇರೆಯಾಗಿ ನಾವು ಕಟ್ಕೊಂಡಿದ್ರೆ ಅದು ಬೇರೆಯೇ ಆಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ಒಂದು ಪ್ರಾಕೃತಿಕ, ಪ್ರಾಪಂಚಿಕ ಅಥವಾ ಒಂದು ಸಮಾಜದಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ರಂಗದ ಮೇಲೆ ನಾವು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಒಂದು ರೀತಿಯ ಹಾರ್ಮೋನಿ ಇರಬೇಕು. ಅಂದರೆ ಎಲ್ಲವನ್ನೂ ಹೊಂದಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೂಡ ಹಾರ್ಮೋನೈಸ್ಡ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ, ಆ ಥರದಲ್ಲಿ ಅದು ಹೊಂದಿಕೆಯಾಗುತ್ತಾ, ಅದ್ರ ಜೊತೆಗೆ ಒಳಗೊಳ್ಳುತ್ತಾ, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅನೇಕ ವಿಷಯಗಳನ್ನ ನಾವು ರಂಗದ ಮೇಲೆ ಇಟ್ಟಿರ್ತೀವಿ. ಒಂದೆಲ್ಲೋ ನಮಗೆ ಇದು ಸರಿ ಹೋಗ್ತಾ ಇಲ್ಲ, ಇದ್ರ ಜೊತೆ ಹೊಂದ್ಕೋತಾ ಇಲ್ಲ ಅಂತ ಒಂದು ಚಿಂತನೆ ಬಂದಾಗ ನಾವು ಅದನ್ನು ಬದಲಾಯಿಸಬೇಕಾಗತ್ತೆ. ಹಾಗಾಗಿ ಹಾರ್ಮೋನಿ ಅನ್ನೋದು ಕೂಡ ಒಂದು ಸೌಂದರ್ಯ ಪ್ರಜ್ಞೆಯ ಯೋಚನೆ ಸಂದರ್ಭದಲ್ಲಿ ಬಹಳ ಮುಖ್ಯ. ಮತ್ತು ಅದರ ಸಂಬಂಧವಾಗಿ ಇರತಕ್ಕಂಥದ್ದು ಲೈನ್ಸ್, ಗೆರೆಗಳು. ಯಾವ ರೀತಿಯ ಒಂದು ಚಿತ್ರವನ್ನು ನಾವು ಹಾಕಿದರೆ 2D ಚಿತ್ರವನ್ನು ಹಾಕಿರ್ತೀವ, 2 ಡೈಮೆನ್ಷನ ಚಿತ್ರವನ್ನು ಹಾಕಿರ್ತೀವ, ಅಥವಾ 3 ಡೈಮೆನ್ಷನ ಚಿತ್ರವನ್ನು ಹಾಕಿರ್ತೀವ. ಮನುಷ್ಯನ ನಿಂತಾಗ ಆಗ್ತಕ್ಕಂಥ ಒಂದು 3D ಎಫೆಕ್ಟ್ ಏನಿದೆ
ಅದಕ್ಕೆ ನಾವು ಕೊಡ್ತಕ್ಕಂಥ ಲೈಟಿನ ಮೂಲಕವಾಗಿ, ಬೆಳಕಿನ ಮೂಲಕವಾಗಿ ಆ ಪಾತ್ರ ಹೇಗೆ ಕಂಡು ಬರುತ್ತೆ, ಇವೆಲ್ಲವನ್ನು ಯೋಚನೆ ಮಾಡಿದಾಗ ಅದು ನಿರ್ಮಾಣ ಮಾಡ್ತಕ್ಕಂಥ ಆಕಾರ ಯಾವುದು, ಲೈನ್ಸ್ ಯಾವುದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅದರೊಂದಿಗೆ ಬರ್ತಕ್ಕಂಥದ್ದು ಈ ಬಣ್ಣಗಳು ಬಹಳ ಅಗತ್ಯ. ಯಾಕೆಂದರೆ ಅನೇಕ ಬಣ್ಣಗಳ ಮೂಲಕವಾಗಿ ನಾವು ಒಂದು ರಂಗಸಜ್ಜಿಕೆಯನ್ನು ನಿರ್ಮಾಣ ಮಾಡ್ತೇವೆ. ಅಥವಾ ಪಾತ್ರಗಳು ಬರುವಾಗ ಅವುಗಳ ಉಡುಗೆ ತೊಡುಗೆಗಳು, ಅವುಗಳು ತರತಕ್ಕಂಥ ಒಂದು ಬೇರೆ ಬೇರೆ ಬಣ್ಣಗಳ ಒಂದು ಪತಾಕೆಗಳು, ಈ ಥರದ್ದು ಎಲ್ಲವನ್ನು ಕೂಡ ನಾವು ಯೋಚನೆ ಮಾಡ್ತೇವೆ. ಯೋಚನೆ ಮಾಡಿ ಅದಕ್ಕೊಂದು ರೀತಿಯ ಕಲಾತ್ಮಕವಾದ ಕೊಡುಗೆಯನ್ನು ಕೊಡ್ತೇವೆ. ಉದಾಹರಣೆಗೆ ಇಂದಿನ ವೃತ್ತಿ ರಂಗಭೂಮಿಯಲ್ಲಿ ಬಣ್ಣದ ಪರದೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ಆವಾಗ ಆಗ್ತಾ ಇದ್ದಂಥ ಪೌರಾಣಿಕ ನಾಟಕಗಳಿರ್ಬೋದು ಅಥವಾ ಚಾರಿತ್ರಿಕ ನಾಟಕಗಳಿರ್ಬೋದು, ಅವಕ್ಕೆ ಬೇಕಾದಂಥ ಒಂದು ಬಣ್ಣದ ಹಿನ್ನೆಲೆಗಳನ್ನು, ಪರದೆಗಳನ್ನು ಕೊಟ್ಟು ಅದ್ರ ಜೊತೆಗೆ ಸೈಡ್ ವಿಂಗ್ಸ್ ಕೊಟ್ಕೊಂಡು ಒಂದು ಇಡೀ ನಾಟಕ, ಒಂದು ಚೌಕವಾದ ಏನು ರಂಗ ಇದೆ ಅದನ್ನು ನಿರ್ಮಾಣ ಮಾಡ್ಕೋತಾ ಇದ್ರು. ಅದ್ರ ಜೊತೆಗೆ ಬರ್ತಕ್ಕಂಥ ಪಾತ್ರದ ಉಡುಗೆ ತೊಡುಗೆಗಳು, ಅದಕ್ಕೆ ವಿರುದ್ಧವಾದ ಕಾಂಟ್ರಾಸ್ಟ್ ಕಲರ್ಸ್ಗಳನ್ನ ಇಟ್ಕೊಂಡು ಅವರು ಕೆಲಸಗಳನ್ನು ಮಾಡ್ತಾಯಿದ್ರು. ಅಥವಾ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಣ್ಣ ಅಂತ ಕೂಡ ಒಂದು ನಿರ್ಧಾರಿತವಾಗಿದೆ, ಅದು ಬರಬೇಕು. ಅಥವಾ ಒಂದೊಂದು ಎಮೋಷನ್ಸ್ಗೆ ತಕ್ಕ ಹಾಗೆ ಒಂದೊಂದು ಬಣ್ಣ ಅಂತ ಇದೆ, ಅದನ್ನು ಕೂಡ ನಾವು ಬಳಸ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ನಾವು ಬಣ್ಣಗಳ ಮಿಶ್ರಣವನ್ನು, ಬಣ್ಣಗಳ ಒಂದು ಕೊಲಾಜನ್ನು ರಂಗದ ವೇದಿಕೆಯ ಮೂಲಕ ಸಿದ್ಧ ಮಾಡೋದರಲ್ಲಿ ನಾವು ಆ ಒಂದು ಬೇಕಾದಂಥ ಎಫೆಕ್ಟನ್ನು ನಾವು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾದ ಒಂದು ಡೆಫಿನೆಟ್ನೆಸ್. ಏನೇ ಒಂದು ನಾವು ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದಕ್ಕೊಂದು ನಿರ್ಧಾರಿತವಾದ, ಖಂಡಿತವಾದ ಒಂದು ಆಕಾರಗಳು, ವ್ಯವಸ್ಥೆಗಳು ಆಗಿರಬೇಕು. ಏನೋ ಒಂದು ರೀತಿ ಆಗ್ಬೋದು ಹೋಗ್ಬೋದು ರೀತಿ ಮಾಡಿದ್ರೆ ಅವು ಒಂದು ರೀತಿಯ ವ್ಯವಸ್ಥೆ ಆಗೋದಿಲ್ಲ. ಹಾಗಾಗಿ ಈಗ ಅನೇಕ ನಾವು ಶಿಲ್ಪ ಕಲಾಕೃತಿಯನ್ನು ನೋಡಿದ್ರೆ ಅದರಲ್ಲಿ ಯಾವುದೋ ಒಂದು ರೀತಿಯ ನಿಖರತೆ ಕಂಡು ಬರುತ್ತೆ. ಆ ನಿಖರತೆಯ ಮೂಲಕವಾಗಿ, ಆ ಒಂದು ಲೈನಿನ ಮೂಲಕವಾಗಿ, ಆ ಥರ ಅದರ ಒಂದು ಆಕಾರದ ಮೂಲಕವಾಗಿ, ರೂಪದ ಮೂಲಕವಾಗಿ ಅದರಲ್ಲಿ ನಾವು ಒಂದು ವಸ್ತುವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ವಸ್ತುವನ್ನು ಕಾಣುವುದರ ಮೂಲಕವಾಗಿ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಸೌಂದರ್ಯದ ಒಂದು ಚಿಂತನೆ ಮೂಡುತ್ತೆ. ಅದರ ಮೂಲಕವಾಗಿ ನಾವು ರಸಸ್ವಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸೌಂದರ್ಯ ಪ್ರಜ್ಞೆಯನ್ನು ನಾವು ಯೋಚನೆ ಮಾಡ್ಬೋದು. ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಥರದ್ದು ಎಲ್ಲವನ್ನು ಒಬ್ಬ ನಿರ್ದೇಶಕ ತನ್ನ ವೇದಿಕೆಯ ಮೇಲೆ ಯಾವ ರೀತಿ ತನ್ನ ಪಾತ್ರಗಳು ಓಡಾಡಬೇಕು, ಚಲನವಲನಗಳಿರಬೇಕು ಅನ್ನೋದನ್ನು ಕೂಡ ಅವನು ಈ ಎಲ್ಲ ಮಾನದಂಡದ ಮೇಲೆ ನಿರ್ಧಾರ ಮಾಡಬೇಕಾಗುತ್ತೆ. ಅವನು ಆರಿಸ್ಕೊಳ್ತಕ್ಕಂಥ ಒಂದು ಕೃತಿ, ಅದರ ಮೂಲಕವಾಗಿ ಕೂಡ ಅವನು ಸೌಂದರ್ಯದ ಒಂದು ಒತ್ತಾಸೆಯನ್ನು ಒಂದು ತಲುಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ಅನೇಕ ನಾಟಕಗಳನ್ನು ನಾವು ರಂಗಭೂಮಿನಲ್ಲಿ ಕಲಾಗಂಗೋತ್ರಿಯ ಸಂದರ್ಭದಿಂದ ಮಾಡಿದ್ದೇವೆ. ಸುಮಾರು 71ನೇ ಇಸ್ವಿಯಲ್ಲಿ ಕಲಾಗಂಗೋತ್ರಿ ತಂಡ ಆರಂಭ ಆಯಿತು. ಆನಂತರ ಅನೇಕ ಅಲ್ಲಿಂದ ನಾವು ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಾ ಬಂದ್ವಿ. ವಿಶೇಷವಾಗಿ ಜಡಭರತರ ಮೂಕಬಲಿ ನಾಟಕವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಸಂದರ್ಭದಲ್ಲಿ ಜಡಭರತರೆ ಬಂದು ಅನೇಕ ರೀತಿಯ ಮಾಹಿತಿಗಳನ್ನು ಕೊಟ್ಟರು. ನಾಟಕ ಯಶಸ್ವಿ ಆಯಿತು, ಅನೇಕ ಪ್ರದರ್ಶನಗಳನ್ನು ಕಾಡ್ತು. ಆನಂತರ ನಾವು ಟ್ಯಾಗೂರ್ ಅವರ ಅಚಲಾಯತನ ಅಂತ ಒಂದು ನಾಟಕವನ್ನು ನಾವು ತಗೊಂಡ್ವಿ. ಅದು ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಭಾಳ ವಿಶೇಷವಾಗಿ ಆ ನಾಟಕವನ್ನು ನಾವು ಸಿದ್ಧ ಮಾಡಿದ್ವಿ. ಅದರಲ್ಲಿ 3 ರೀತಿಯ ಜನಗಳು ಬರ್ತಾರೆ. ಒಂದು ಅಚಲಾಯತನದಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಆಶ್ರಮವಾಸಿಗಳು, ಇನ್ನೊಂದು ಕೆಲಸ ಮಾಡ್ತಕ್ಕಂಥ ಶ್ರಮಿಕರು, ಶೋಣಪಾಂಶಗಳು ಅಂತ, ಇನ್ನೊಂದು ದರ್ಭಕರು ಅಂತ. ಅಂದರೆ ಒಂದು ಭಕ್ತಿ ಭಾವದಿಂದ ಕುಣಿತಕ್ಕಂಥ ಜನ. ಈ 3 ಜನರು ಬರತಕ್ಕಂಥ ಒಂದು ನಾಟಕ ಅದು. ಅದರಲ್ಲಿ 3 ಜನಕ್ಕೂ ಬೇರೆ ಬೇರೆ ರೀತಿಯ ಒಂದು ಕಾಸ್ಟ್ಯೂಮ್ಗಳನ್ನು ಮಾಡೋದ್ರ ಮೂಲಕ ಅಥವಾ ಅವರ ನಡೆ ನುಡಿಗಳನ್ನು ಒಂದು ರೀತಿಯಲ್ಲಿ ವ್ಯವಸ್ಥಿತ ಮಾಡೋದ್ರ ಮೂಲಕವಾಗಿ ಮತ್ತು ಅವರ ಪೂಜಿಸುವ ದೈವಗಳನ್ನು ನಾವು ತೋರಿಸೋದ್ರ ಮೂಲಕವಾಗಿ ಈ ಒಂದು ರೀತಿಯ ಬೇರೆ ಒಂದು ಜಾತಿಗಳ ಜನ ಅನ್ನೋದನ್ನು ನಾವು ಅದರ ಮೂಲಕವಾಗಿ ತೋರಿಸ್ತೀವಿ. ಅದರ ಕೊನೆಗೆ ಟ್ಯಾಗೋರ್ ಅವರು ಏನು ಹೇಳ್ತಾರೆ, ಕೇವಲ ಓದುವುದು ಭಾಳ ದೊಡ್ಡದಲ್ಲ ಅಥವಾ ಕೇವಲ ಕೆಲಸ ಮಾಡ್ತಾ ಇರೋದು ಒಂದು ಕೆಲಸ ಅಲ್ಲ, ಅದೇ ರೀತಿಯಲ್ಲಿ ಒಂದು ಭಕ್ತಿ ಭಾವದಲ್ಲಿ ಕುಡ್ಕೊಂಡಿರ್ತಕ್ಕಂಥದ್ದು ಒಂದಲ್ಲ. ಎಲ್ಲರೂ ಕೂಡ ಸಂಯೋಜನೆ ಆಗಬೇಕು. ಓದುವವರು ಕೆಲಸವನ್ನು ಮಾಡಬೇಕು,
ಆ ಒಂದು ಭಕ್ತಿ ಭಾವದಲ್ಲಿ ಇರತಕ್ಕಂಥ ಕುಣಿತಾ ಇರತಕ್ಕಂಥವ್ರು ಕೂಡ ಓದಬೇಕು, ಕೆಲಸ ಮಾಡಬೇಕು. ಹೀಗೆ ಎಲ್ರಿಗೂ ಕೂಡ ಒಂದು ವಿಶ್ವವಿದ್ಯಾಲಯದ ಅಥವಾ ಒಂದು ಓದಿನ ಒಂದು ಜ್ಞಾನ ಬರಬೇಕು ಅನ್ನುವ ಒಂದು ಮಾತನ್ನು ಟ್ಯಾಗೋರ್ ಅವರ ಅಚಲಾಯತನ ನಾಟಕದಲ್ಲಿ ನಾವು ತೋರಿಸಲಿಕ್ಕೆ ಸಾಧ್ಯ ಆಯಿತು. ಅನೇಕ ರೀತಿಯ ಒಂದು ಚಿತ್ರಗಳನ್ನು ಬಳಸಿದ್ವಿ, ಆಮೇಲೆ ಬೆಂಕಿಯ ಒಂದು ಕುಂಡಗಳನ್ನು ಬಳಸಿದ್ವಿ, ಹೋಮಕುಂಡಗಳು, ಈ ಥರ ಬೇರೆ ಬೇರೆ ರೀತಿಯದು ಎಲ್ಲ ಬಳಸಿದ್ವಿ. ವಿಶೇಷವಾಗಿ ನನಗೆ ಯಾಕೆ ನಾನು ಧಾರವಾಡದ ಸಂದರ್ಭದಲ್ಲಿ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಆವಾಗ ನಮ್ಮ ಜೊತೆ ನಮ್ಮ ಶ್ರೀನಿವಾಸ್ ವಾಡಪ್ಪಿ ಅಂತ ಯಾರು ಈಗ ಧಾರವಾಡದಲ್ಲಿ ಇದ್ದಾರೆ, ಅವರು ನಮ್ಮ ಜೊತೆ ಅಭಿನಯಿಸಿದರು. ನಮ್ಮ ಜೊತೆ ನಮ್ಮ ಕಲಾ ಗಂಗೋತ್ರಿ ತಂಡದಲ್ಲಿ ಸೇರಿಕೊಂಡು ಅವರು ಇಲ್ಲಿ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಜೊತೆ ಇದ್ದು ಆ ಒಂದು ನಾಟಕದಲ್ಲಿ ಅಭಿನಯಿಸಿರುವುದು, ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಮ್ಯಾಕ್ಬೆತ್ ನಾಟಕದಲ್ಲಿ ಕೂಡ ಅವರು ಅಭಿನಯಿಸಿದರು. ಆ ಸಂದರ್ಭದಲ್ಲಿ ನನಗೆ ಗಂಟ್ಲು ಹೊಟ್ಟೋಗಿತ್ತು, ಏನೇನೋ ಸರ್ಕಸ್ ಮಾಡಿದ್ರು ಕೂಡ ವಾಯ್ಸ್ ಬರಲಿಲ್ಲ. ಈ ವಾಯ್ಸ್ ಬರಲಿಲ್ಲ ಅಂತ ಒಂದು ಮಾತು ಬರುತ್ತೆ, ರಂಗಭೂಮಿಯಲ್ಲಿ ನಟನ ಧ್ವನಿ, ರಂಗಧ್ವನಿ ಬಹಳ ಚೆನ್ನಾಗಿರಬೇಕು. ಅದರಲ್ಲೂ ಕೂಡ ಸೌಂದರ್ಯ ಪ್ರಜ್ಞೆಯ ಒಂದು ಮಹತ್ವ ಬರುತ್ತೆ. ಹೇಗೆ ಒಬ್ಬ ನಟ ರಂಗಭೂಮಿಯ ಮೇಲೆ ನಿಂತ್ಕೊಂಡು ತಾನು ಮಾತಾಡಿದ್ರೆ ಎದುರಿಕಿರ್ತಕ್ಕಂಥ 500 ಜನಕ್ಕೆ ಮಾತು ಕೇಳಿಸುವ ಥರ ಇರುತ್ತೋ ಅದು ಬಹಳ ಅಗತ್ಯ ಆಗುತ್ತೆ. ಅದು ಅವನು ಎಲ್ರಿಗೂ ತಲುಪಬೇಕು. ಯಾಕೆಂದರೆ ಅವನು ಮಾಡತಕ್ಕಂಥ ಮುಖದ ಅಭಿನಯ ಕೇವಲ ಮುಂದಿನ ಒಂದು 3, 4, 5, 6 ಸಾಲುಗಳಿಗೆ ಕೂತಿರುವ ಪ್ರೇಕ್ಷಕರಿಗೆ ಕಾಣಬಹುದು. ಆದರೆ ಅವನ ಧ್ವನಿ ಇಡೀ ರಂಗಭೂಮಿಗೆ ತಲುಪತ್ತೆ. ಅದ್ರ ಮೂಲಕವಾಗಿ ಅವನು ರಂಗದ ಎಲ್ಲ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವನ ಧ್ವನಿಯಲ್ಲಿ ಇರಬೇಕಾದಂಥ ಕ್ವಾಲಿಟೀಸ್ ಆಫ್ ಗುಡ್ ವಾಯ್ಸ್ ಅದರ ಮೂಲಕವಾಗಿ ನಮಗೆ ಬರಬೇಕು. ರಂಗಭೂಮಿ ಅಂತಕ್ಕಂಥದ್ದು ಒಬ್ಬ ನಟನನ್ನು ಸಂಪೂರ್ಣವಾಗಿ ತಯಾರಿ ಮಾಡಿ ಅವನನ್ನು ಕೃಷಿ ಮಾಡಿ, ಅಂದರೆ ಒಂದು ರೀತಿಯಲ್ಲಿ ವಾಯ್ಸ್ ಕಲ್ಚರ್ ಮತ್ತು ಎಮೋಷನಲ್ ಕಲ್ಚರ್, ಈ 3 ರೀತಿಯಲ್ಲೂ ಕೂಡ ನಾವು ಆ ಒಬ್ಬ ನಟನನ್ನು ಸಿದ್ಧ ಮಾಡಬೇಕಾಗುತ್ತೆ. ಅವನ ದೇಹವನ್ನು ಹೇಗೆ ಅವನು ಬಳಸಲಿಕ್ಕೆ ಸಾಧ್ಯ ಇದೆ, ಯಾವ ರೀತಿಯಲ್ಲಿ ಒಬ್ಬ ನೃತ್ಯ ಮಾಡ್ತಕ್ಕಂಥ ನೃತ್ಯ ಪಟು ಹೇಗೆ ತನ್ನ 5 ವರ್ಷ, 6 ವರ್ಷ, 10 ವರ್ಷ ತನ್ನ ಒಂದು ದೇಹವನ್ನು ಬಾಗಿ ಬಳಸಿ ಅದನ್ನು ಮೂಲಕವಾಗಿ ಹೇಗೆ ಮುದ್ರೆಗಳನ್ನು, ಕರಣಗಳನ್ನು ತೋರಿಸಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಮಾಡ್ಕೋತಾರೋ, ಹಾಗೆ ಮತ್ತು ಅದಕ್ಕಿಂತ ಆಚೆ ನಮ್ಮ ರಂಗ ಭಾಷೆಗೆ ಬೇಕಾದಂಥ ಅನೇಕ ವಿಷಯಗಳನ್ನು ನಮ್ಮ ನಟರು ತಮ್ಮ ದೇಹದ ಮೂಲಕವಾಗಿ ಪ್ರದರ್ಶಿಸೋದಕ್ಕೆ ಕಲ್ತ್ಕೋಬೇಕಾಗತ್ತೆ. ಅದು ಒಂದು ಬಾಡಿ ಕಲ್ಚರ್. ವಾಯ್ಸ್ ಕಲ್ಚರ್ ಅಂತೂ ಭಾಳ ಅದ್ಭುತ. ಯಾಕೆಂದರೆ ಇಡೀ ನಾಟಕ ಸುಮಾರಾಗಿ 90 ಭಾಗ ತಲುಪೋದು ಎಲ್ಲರಿಗೂ ಕೂಡ ಧ್ವನಿಯ ಮೂಲಕ. ಭಾಳ ಅದ್ಭುತವಾದ ಒಂದು ರಂಗ ಧ್ವನಿಯನ್ನು ನಾವು ತಯಾರು ಮಾಡ್ಕೊಂಡಿರಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಕೂಡ ನಾವು ನಮ್ಮ ಧ್ವನಿಯನ್ನು ಬಳಗಿಸಿ ಅದರಲ್ಲಿ ಬರತಕ್ಕಂಥ ಭಾವನೆಗಳಿಗೆ ವಿಶೇಷವಾಗಿ ಅರ್ಥ ಹಚ್ಚುವ ರೀತಿಯಲ್ಲಿ ನಾವು ಸಿದ್ಧ ಮಾಡ್ಕೊಂಡಿರ್ಬೇಕಾಗತ್ತೆ. ಮತ್ತು ಎಮೋಷನಲ್ ಕಲ್ಚರ್, ಒಬ್ಬ ನಾಟಕಕಾರ ಒಂದು ನಾಟಕವನ್ನು ಬರೆದು ಕೊಟ್ಟಿರ್ತಾನೆ. ಆ ಒಂದು ಸಾಹಿತ್ಯದಲ್ಲಿ ಅನೇಕ ಭಾವನೆಗಳು ಅದರಲ್ಲಿ ಇರುತ್ತೆ. ಆ ಭಾವನೆಗಳನ್ನು ನಮ್ಮ ಧ್ವನಿಯ ಮೂಲಕವಾಗಿ ಜನರಿಗೆ ತಲುಪಿಸಬೇಕಾದ್ದು ನಟರ ಕರ್ತವ್ಯ. ಹಾಗಾಗಿ ಆ ಭಾವನೆಯ ಮೂಲಕವಾಗಿ ಸಾಹಿತ್ಯದ ಮೂಲಕವಾಗಿ ಪಾತ್ರದ ಮೂಲಕವಾಗಿ ಹಾವಭಾವದ ಮೂಲಕವಾಗಿ ರಸ ಆ ಪ್ರೇಕ್ಷಕನನ್ನು ತಲುಪಬೇಕಾಗತ್ತೆ. ಬಹಳ ದೊಡ್ಡ ಕೆಲಸ ನಟನದು. ಆ ಜವಾಬ್ದಾರಿಯನ್ನು ಅವನು ಮಾಡದೇ ಇದ್ದರೆ ಒಂದು ತಾನು ಅಭಿನಯಿಸಿದಂಥ ಒಂದು ನಾಟಕ ಸ್ವರ್ಗುತ್ತೆ ಅಥವಾ ಆ ಪಾತ್ರ ಸ್ವರ್ಗುತ್ತೆ. ಹಾಗಾಗಿ ಯಾವುದೇ ಒಂದು ನಾಟಕವನ್ನು ಕೂಡ ನಾವು ಮಾಡಬೇಕಾದ್ರೆ ನಟ ಈ 3 ರೀತಿಯಲ್ಲಿ ಸಿದ್ಧನಾಗಿರಬೇಕಾಗತ್ತೆ. ದೇಹ, ಧ್ವನಿ ಮತ್ತು ಎಮೋಷನ್ಸ್. ಈಗ ನಮ್ಮ ವೃತ್ತಿ ರಂಗಭೂಮಿನಲ್ಲಿ ಗುಬ್ಬಿ ವೀರಣ್ಣವರು ಬಹಳ ದೊಡ್ಡ ಹೆಸರು. ಕನ್ನಡ ರಂಗಭೂಮಿಗೆ, ಚಲನಚಿತ್ರಕ್ಕೆ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು, ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಗುಬ್ಬಿ ವೀರಣ್ಣವರು. ಆ ಗುಬ್ಬಿ ವೀರಣ್ಣವರು ನಟರನ್ನು ಆರಿಸ್ಕೋಬೇಕಾದ್ರೆ, ಅವರ ವೃತ್ತಿ ರಂಗಭೂಮಿಗೆ ಬಂದಂಥ ನಟರನ್ನು ಆರಿಸ್ಕೋಬೇಕಾದ್ರೆ, ನೋಡಪ್ಪ 3 P ಇದ್ರೆ ಆರಿಸ್ಕೊಳ್ಳೆಯ ಅಂತ ಹೇಳ್ತಾ ಇದ್ರು. ಏನಪ್ಪ ಅದು 3 Pಗಳು? ಫಿಸಿಕ್ಕು, ಪರ್ಸ್ನಾಲಿಟಿ
ಪಿ. ಫಿಸಿಕ್ ಅಂದರೆ ನಮಗಿರ್ತಕ್ಕಂಥ ಆಕಾರ, ಶರೀರ. ಪ್ರತಿಯೊಬ್ಬನಿಗೂ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಆಕಾರ ಇರುತ್ತೆ ಅಂತ ಹೇಳೋಕ್ಕಾಗಿ ಎಲ್ಲರೂ ಒಂದೇ ರೀತಿಯ ಮೆಷಿನ್ ಪ್ರೊಡ್ಯೂಸ್ಡ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ನಾವು. ಪ್ರತಿಯೊಬ್ಬರು ಬೇರೆ ಬೇರೆ, ಒಬ್ಬ ಕುಳ್ಳ, ದಪ್ಪ, ಎತ್ತರ, ಕಡ್ಡಿ, ಈ ಥರದ ಅನೇಕ ರೀತಿಯ ಒಂದು ಆಕಾರ ವ್ಯತ್ಯಾಸಗಳಿದ್ದೇ ಇರುತ್ತೆ, ಇರಬೇಕು ಕೂಡ. ಅದು ಬಹಳ ಮುಖ್ಯ. ಸೊ ಅಂಥ ಸಂದರ್ಭದಲ್ಲಿ ಅದು ಅವನ ಪರ್ಸ್ನ ಒಂದು ಫಿಸಿಕ್ ಆಯಿತು. ಫಿಸಿಕ್ ಎಲ್ಲರಿಗೂ ಇದ್ದೇ ಇರುತ್ತೆ, ಆರಿಸ್ಕೊಂಡಿದ್ದಾಯ್ತು. ಪರ್ಸನಾಲಿಟಿ ಅಂದರೆ ಏನು? ಅವನಿಗಿರ್ತಕ್ಕಂಥ ಆಕಾರದಲ್ಲಿ ಅವನು ಎಷ್ಟು ಅದ್ಭುತವಾಗಿ ಒಂದು ಪಾತ್ರವನ್ನು ಮಾಡುವ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅನ್ನೋದು ಅದು ಮುಖ್ಯ. ಫಿಸಿಕ್ಕು, ಪರ್ಸನಾಲಿಟಿ. ಈಗ ನಾವೆಲ್ಲ ಥರದ ನಟರನ್ನು ಕೂಡ ನೋಡಿದ್ದೀವಿ. ಉದಾಹರಣೆಗೆ ರಾಜ್ಕುಮಾರ್ ಆಗ್ಬೋದು, ನರಸಿಂಹರಾಜ ಆಗ್ಬೋದು, ಬಾಲಕೃಷ್ಣ ಆಗ್ಬೋದು, ಅಯ್ಯರ್ ಆಗ್ಬೋದು. ಈ ಥರದ ಅನೇಕ ರೀತಿಯ ಜನ ಗುಬ್ಬಿ ವೀರಣ್ಣ ಅವರ ಕಂಪನಿಯಿಂದ ಬಂದು ನಂತರ ಚಲನಚಿತ್ರ ರಂಗದಲ್ಲಿ ಬಂದರು. ಇವರೆಲ್ಲರನ್ನು ಕೂಡ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರಿಗಿದ್ದಂಥ ಒಂದು ಆಕಾರ, ಆನಂತರ ಅವರಿಗಿದ್ದಂಥ ಒಂದು ವ್ಯಕ್ತಿತ್ವ, ಎಷ್ಟು ಅದ್ಭುತವಾಗಿ ತಮ್ಮ ಪಾತ್ರಗಳನ್ನು ತಾವು ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ. ಇನ್ನೊಂದು ಪಿ, ಧ್ವನಿ. ಈ ಧ್ವನಿ ಅನ್ನೋದು ಬಹಳ ಮುಖ್ಯ. ರಂಗಭೂಮಿಗೆ ಧ್ವನಿ ಬಹಳ ಮುಖ್ಯ. ಯಾಕೆಂದರೆ ನಟ ಹಾಡಬೇಕಾಗತ್ತೆ, ಸಂಭಾಷಣೆಯನ್ನು ಹೇಳಬೇಕಾಗತ್ತೆ, ವಿಚಿತ್ರವಾದ ನಗು, ಅಳು ಇವನ್ನೆಲ್ಲವನ್ನು ಕೂಡ ಅವನು ತನ್ನ ಭಾವನೆಯ ಮೂಲಕವಾಗಿ ವ್ಯಕ್ತಪಡಿಸಬೇಕಾಗತ್ತೆ. ಹಾಗಾಗಿ ಅವರು ಆ ಒಂದು ಎಮೋಷನಲ್ ಕ್ವಾಲಿಟೀಸ್ನ ಕಲಿಬೇಕಾಗತ್ತೆ. ಅಂದರೆ ನಾಟ್ಯಶಾಸ್ತ್ರದ ಪ್ರಕಾರ ನಾವು 8 ರಸಗಳ ಬಗ್ಗೆ ಅಥವಾ 9 ರಸಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಯಾವ ರೀತಿ ಆ ರಸಗಳನ್ನು ನಾವು ಭಾವಗಳ ಮೂಲಕ ಅವಾಗ ವ್ಯಕ್ತಪಡಿಸ್ಬೋದು ಅನ್ನೋದನ್ನು ಕೂಡ ನಾವು ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಸೌಂದರ್ಯ ಪ್ರಜ್ಞೆ ಅಂದರೆ ಸುಮ್ಮನೆ ಏನೋ ಒಂದು ಶಿಲ್ಪಕಲೆಯಲ್ಲಿ ಸೌಂದರ್ಯ ಇದೆ ಅಂತಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ, ಊಟ ಮಾಡುವಾಗ ಆಗ್ಬೋದು, ನಿದ್ದೆ ಮಾಡುವಾಗ ಆಗ್ಬೋದು, ಅಥವಾ ನಮ್ಮ ಪುಸ್ತಕಗಳನ್ನ ಇಟ್ಕೊಂಡು ಜೋಡಿಸ್ಕೊಂಡಿರೋದ್ರಲ್ಲಾಗ್ಬೋದು, ಅಥವಾ ನಮ್ಮ ಮನೆಯನ್ನು ಅಲಂಕಾರ ಮಾಡ್ಕೊಂಡಿರೋದ್ರಲ್ಲಾಗ್ಬೋದು, ಅಥವಾ ನಮ್ಮ ಮನೆಯ ಬಾಗಿಲ ತೋರಣ ಆಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಆ ಸೌಂದರ್ಯ ಪ್ರಜ್ಞೆ ಅನ್ನೋದು ಎಚ್ಚರಿಕೆಯಿಂದ ನಮ್ಮ ಮನಸ್ಸನ್ನು ಎಚ್ಚರಿಕೆ ಅದು ಕೊಡ್ತಾ ಇರುತ್ತೆ. ಇದು ಸರಿ ಇಲ್ಲ, ಇದು ಸ್ವಲ್ಪ ಓರೆ ಆಗಿದೆ, ಚೊಟ್ಟಾಗಿದೆ, ಇದನ್ನು ಸರಿ ಮಾಡು, ನೇರ ಮಾಡು, ಅಥವಾ ಇದನ್ನು ಹೀಗೆ ಬಾಗಿಸು, ಇದನ್ನು ಹೀಗೆ ನಿಲ್ಲಿಸು. ಈ ಥರದ್ದು ಎಲ್ಲ ಆಲೋಚನೆಯನ್ನು ನಮ್ಮ ಸೈಕಾಲಜಿ, ನಮ್ಮ ಮನಸ್ಸು ನಮಗೆ ಹೇಳ್ತಾ ಇರುತ್ತೆ. ಅದರ ಮೂಲಕವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಈಗ ಉದಾಹರಣೆಗೆ ಅರಿಸ್ಟಾಟಲ್ ತಾನು ಪಾಶ್ಚಾತ್ಯ ಆಸ್ಥೆಟಿಕ್ಸ್, ವೆಸ್ಟರ್ನ್ ಆಸ್ಥೆಟಿಕ್ಸ್ಗೆ ಕೊಟ್ಟಂಥ ಒಂದು ದೊಡ್ಡ ಕಾಣಿಕೆ ಅಂದರೆ ಅವರು ಗ್ರೀಕ್ ನಾಟಕಗಳಿಗೆ ಮಾಡಿದಂಥ ಒಂದು ಭಾಗಗಳು. ಅಂದರೆ ಟ್ರ್ಯಾಜಿಡಿ, ಕಾಮಿಡಿ ಮತ್ತು ಸೆಟೈರ್, ವಿಡಂಬನಾತ್ಮಕವಾದ ನಾಟಕಗಳು. ಈ 3 ಒಂದು ವಿಭಾಗವನ್ನು ಅರಿಸ್ಟಾಟಲ್ ತಮ್ಮ ಪೊಯೆಟಿಕ್ಸಲ್ಲಿ ಬರೀತಾರೆ. ಈ ಥರ ನಾವು ಮಾಡಬೇಕು, ಈ ಥರ ಇದ್ದರೆ ರಂಗಭೂಮಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ನಿರ್ಮಿತಿಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಬರೀತಾರೆ. ಅದು ಒಂದು. ಅದರ ಮೇಲೆ ಆಧಾರವಾಗಿಯೇ ಪಾಶ್ಚಿಮಾತ್ಯರ ಎಲ್ಲ ಸಾಹಿತ್ಯ ರಚನೆಗಳು ಅದರ ಮೂಲಕವಾಗಿ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಆ ಮಾನದಂಡದ ಮೇಲೆ ಅದರ ನಿರ್ಮಾಣ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಶೇಕ್ಸ್ಪಿಯರ್ ಬರೆದಂಥ ದುರಂತ ನಾಟಕಗಳಾಗಿರ್ಬೋದು, ಕಾಮಿಡಿ ನಾಟಕಗಳಾಗಿರ್ಬೋದು, ಅಥವಾ ವೈನೋದಿಕಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಗಮನಿಸಿದ್ರೆ ಆ ಒಂದು ಹಿನ್ನೆಲೆ, ಅರಿಸ್ಟಾಟಲ್ ಮಾಡಿದಂಥ ಒಂದು ಕಾವ್ಯ ರಸಾತ್ಮಕವಾದ ಒಂದು ಹಿನ್ನೆಲೆ ಇಡೀ ಪಾಶ್ಚಾತ್ಯ ಸೌಂದರ್ಯ ಶಾಸ್ತ್ರದಲ್ಲಿ, ಪ್ರಜ್ಞೆಯಲ್ಲಿ ಕೆಲಸ ಮಾಡಿರೋದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಬರೆದಂಥ ಅನೇಕ ಒಂದು ಚಿತ್ರಕಲೆಯ ವಿಸ್ತಾರಗಳು, ಎಲ್ಲಿಂದನೋ ಶುರುವಾದಂಥ ಒಂದು ರೂಪದಲ್ಲಿ ಶುರುವಾದಂಥ ಚಿತ್ರಕಲೆ ವಿರೂಪ ಆಗಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡದು, ಎತ್ತರ, ಆಳ, ಅಗಲ ನಿರ್ಮಿತಿಗಳನ್ನು ಮಾಡ್ತಾ ಮೂಲಕವಾಗಿ ಅನೇಕ ಹೊಸ ಇಸಮ್ಸ್ಗಳನ್ನು ಚಿತ್ರಕಲೆಯ ಮೂಲಕವಾಗಿ ನಮಗೆ ತಂದುಕೊಡ್ತು. ಅದನ್ನು ನಾವು ನೋಡ್ಬೋದು. ಹಾಗೆಯೇ ಅರಿಸ್ಟಾಟಲ್ ರೀತಿಯಲ್ಲೇ ಭರತನ ನಾಟ್ಯಶಾಸ್ತ್ರ ನಮಗೆ ಆ ಥರದ ಅನೇಕ ಕೆಲಸಗಳನ್ನು ಸಿದ್ಧ ಮಾಡಿಕೊಟ್ಟಿದೆ. ಉದಾಹರಣೆಗೆ ನಮ್ಮ ನಾಟಕಗಳನ್ನು ನಾವು ವಿಂಗಡಿಸಿಟ್ಕೊಂಡಿರುವ ಬಗ್ಗೆ, ನಮ್ಮ ನಾಟಕಗಳಿಗೆ ಮೊದಲು ನಾವು ರೂಪಕಗಳು ಅಂತ ಕರೀತಾನೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ. 10 ರೂಪಕಗಳು, 10 ರೂಪಕಗಳು.
ಇದು ಬಹಳ ವಿಶೇಷವಾಗಿ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಹೇಗೆ ಅರಿಸ್ಟಾಟಲ್ 3 ಟ್ರಾಜೆಡಿ, ಕಾಮಿಡಿ, ಸೆಟೈರ್ ಅನ್ನು ಹೇಳಿದ್ರು, ಅದೇ ರೀತಿಯಲ್ಲಿ 10 ಭಾಗಗಳನ್ನು ನಾಟ್ಯಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಭರತ ಮುನಿ. ಈ 10ರಲ್ಲಿ ಒಂದು ನಾಟಕ ಅಂತಕ್ಕಂಥದ್ದು. ಇವತ್ತೇನಾಗಿದೆ, ನಾವೆಲ್ಲದಕ್ಕೂ ನಾಟಕ ಅಂತಾನೆ ಕರಿತೀವಿ. ಆದರೆ ಆ 10 ದಶರೂಪಕಗಳು, ರೂಪ ಅಂತ ಕರಿತಾ ಇದ್ದು ಅಂದರೆ ನಮ್ಮ ಮಾನವನ ಆಕಾರದ ಮೂಲಕವಾಗಿ ನಾವು ಪ್ರತಿಧ್ವನಿಸುವ ಒಂದು ಕೆಲಸಕ್ಕೆ ಅವರು ರೂಪಕ ಅಂತ ಕರಿತಾ ಇದ್ರು. ಈ ಮಾನವ ರೂಪವನ್ನು ನಾವು ಬಳಸಿ ಮಾಡ್ತಾ ಇದ್ದೀವಿ, ಹಾಗಾಗಿ ನಾವು ಅದನ್ನು ರೂಪಕ ಅಂತ ಕರಿತಾ ಇದ್ರು. ಅದರಲ್ಲಿ ದಶರೂಪಕ, 10 ರೂಪಕಗಳು. ಅದರಲ್ಲಿ ಈ ಒಂದೊಂದು ವಿಭಾಗಕ್ಕೂ ಕೂಡ ಒಂದು ನಾಟಕ ಆಗಬೇಕಾದ್ರೆ ಏನಿರಬೇಕು, ಅದರಲ್ಲಿ ವಸ್ತು, ನೇತ ಮತ್ತು ರಸ, ಈ 3 ರೀತಿಯಾಗಿ ಅವನೇನು ಬೇಸಿಕ್ಸ್ ಇಟ್ಕೊಂಡು ಅವನು ಈ 10 ರೂಪಗಳನ್ನು ನಿರ್ಧಾರ ಮಾಡ್ತಾನೆ. ಇದರಲ್ಲಿ ಇರತಕ್ಕಂಥ ವಸ್ತು ಅಂದರೆ ಕಥಾ ಚೌಕಟ್ಟು, ಕಥಾಹಂದರ ಯಾವುದು, ವಸ್ತು ಏನಿದೆ ಇದರಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ವಸ್ತುವಿನ ಮೂಲಕವಾಗಿ ರೂಪಕಗಳು ಬೇರೆ ಬೇರೆ ಆಗುತ್ತೆ. ನಂತರದ್ದು ನೇತ, ಇದರ ನಾಯಕ ಯಾರು, ನಾಯಕಿ ಯಾರು, ದೇವತೆಗಳು ನಾಯಕರ ಅಥವಾ ಮಾನವರ, ರಾಜರ, ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನ, ಗಂಧರ್ವರ, ಈ ಥರದ ಅನೇಕ ಜನ, ಇವರು ಯಾರು ನಾಯಕರು, ಯಾರು ನಾಯಕಿಯರು ಅನ್ನೋದ್ರ ಮೂಲಕವಾಗಿ ಅದರ ರೂಪಕಗಳು ಮತ್ತೆ ಬದಲಾಗ್ತವೆ. ವಸ್ತು, ನೇತ, ರಸ, ಯಾವ ರಸವನ್ನ ಪ್ರಧಾನವಾಗಿಟ್ಕೊಂಡು ಈ ಒಂದು ರೂಪಕ ಸಿದ್ಧವಾಗಿದೆ, ಹಾಗಾದಾಗ ಇದು ಈ ರೂಪಕವಾಗುತ್ತೆ ಅನ್ನೋದು ರೀತಿಯಲ್ಲಿ 10 ರೂಪಕಗಳನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಅದು ಪ್ರಕರಣ, ಪ್ರಹಸನ, ಇಹಾಮೃಗ, ನಾಟಕ, ಬಾಣ, ಡಿಮ, ಅಂಕ, ಈ ಥರದ 10 ರೂಪಗಳನ್ನು ನಮ್ಗೆ ಹೇಳ್ತಾರೆ. ಅದರಲ್ಲಿ ವಿಶೇಷವಾದ್ದು ನಾಟಕ. ಆ ನಾಟಕದಲ್ಲಿ 7 ಅಂಕಗಳಿರಬೇಕು, ಅಥವಾ ಈ ಥರದವರು ನಾಯಕ ಆಗಿರಬೇಕು, ಇಷ್ಟು ಅವಧಿ ಇರಬೇಕು, ಇದರದೆಲ್ಲ ಒಂದು ಸಿದ್ಧ ಮಾಡಿರೋದ್ರಿಂದ ಆ ನಾಟಕವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಆ ಥರದಲ್ಲಿ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಒಂದು ಪ್ರದರ್ಶನ ಮಾಡ್ತೀವಿ. ಆದರೆ ಆ ಥರದ ವಸ್ತು ಅಲ್ಲದ ಅನೇಕ ಬೇರೆ ರೀತಿಯನ್ನು ನಾವು ಬೇರೆ ಬೇರೆ ಹೆಸರಿಂದ ಕರಿತೀವಿ. ಉದಾಹರಣೆಗೆ ಮಧ್ಯಮ ವ್ಯಾಯೋಗ ಅಂತ ಹೇಳ್ತೀವಿ. ವ್ಯಾಯೋಗ ಅಂದರೆ ಅದಕ್ಕೆ ಇರಬೇಕಾದಂಥದ್ದು ನರಮನುಷ್ಯರು ಮತ್ತು ರಾಕ್ಷಸರ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಯುದ್ಧ. ಉದಾಹರಣೆಗೆ ಮಧ್ಯಮ ವ್ಯಾಯೋಗ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಭಾಸ ಬರೆದಿರುವ ನಾಟಕ. ಘಟೋದ್ಗಜ ಮತ್ತು ಭೀಮನ ಒಂದು ನಡುವೆ ಆಗ್ತಕ್ಕಂಥ ಒಂದು ಯುದ್ಧ, ಆಮೇಲೆ ಆಗ್ತಕ್ಕಂಥ ಹಿಡಿಂಬೆಯ ಜೊತೆಗೆ ಒಂದು ಸೇರ್ತಕ್ಕಂಥದ್ದು. ಇದನ್ನು ನಾವು ತೋರಿಸಿ ಅದನ್ನು ಈ ರೀತಿಯದಾದರೆ ಅದು ವ್ಯಾಯೋಗ ಆಗುತ್ತೆ ಅಂತ ತೋರಿಸಿದ್ದಾರೆ. ಪ್ರಹಸನಗಳು, ಪ್ರಕರಣಗಳು ಇವೆಲ್ಲವೂ ಕೂಡ ಒಂದು 10 ಪ್ರಕಾರಗಳನ್ನು ಮಾಡಿದ್ದಾರೆ. ಅದು ನಾಟ್ಯಶಾಸ್ತ್ರದಲ್ಲಿ ಬಂದಿರತಕ್ಕಂಥ ರೂಪಕಗಳು. ಇದಲ್ಲದೆ ಇನ್ನೂ 18 ಉಪರೂಪಕಗಳು ಅಂತ ಇನ್ನೊಂದಿಷ್ಟು ವಿಶದವಾಗಿ ಬರೆದಿದ್ದಾರೆ. ಅದು ನಮಗೆ ಬೇಕಾಗೋದಿಲ್ಲ. ಈ 10 ರೂಪಗಳನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಒಂದು ನಾಟಕವನ್ನು ನಾವು ಸಿದ್ಧ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ಕೆಲವು ಚೌಕಟ್ಟುಗಳನ್ನು ಇಟ್ಕೊಂಡು ನಾವು ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆಗೆ ಒಂದು ವ್ಯಾಯೋಗ ಅಂತಿದ್ದಂಗೆನೆ ಅದರಲ್ಲಿ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ರಂಗಸಜ್ಜಿಕೆ ಏನು, ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವುದು, ಆ ಪಾತ್ರಗಳಿಗೆ ನಾವು ರೂಢಿಸಿಕೊಂಡು ಬಳಸಿಕೊಳ್ಳಬಹುದಾದ ವಾದ್ಯ ಸಹಕಾರ ಯಾವುದು, ಮತ್ತೆ ಅವರು ಧರಿಸಬಹುದಾದಂಥ ಉಡುಪುಗಳು ಯಾವುದು, ಇವೆಲ್ಲವನ್ನ ಅದ್ರ ಮೂಲಕವಾಗಿ ನಾವು ನಿರ್ಧಾರ ಮಾಡಿಕೊಡ್ಬೋದು. ಹೇಗೆ ನಾವು ಒಂದು ಪೌರಾಣಿಕ, ಐತಿಹಾಸಿಕ, ಜಾನಪದ, ಸಾಮಾಜಿಕ ಇವೆಲ್ಲವನ್ನ ನಾಟಕಗಳನ್ನು ವಿಂಗಡಿಸಿಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಪಾತ್ರ ಪೋಷಣೆಯನ್ನು ಮಾಡ್ಕೋತೀವೋ ಆ ಥರನೇ ಈ ಒಂದು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಯಾವುದೇ ಒಂದು ಸಣ್ಣ ವಿಷಯಕ್ಕೆ ನಿಲ್ಲೋದಿಲ್ಲ. ಅಗಾಧವಾಗಿ ಬೆಳೆದು ನಾವು ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದು ನಿಂತ್ಕೊಳ್ಳುತ್ತೆ. ಮತ್ತೆ ಈಗ ಉದಾಹರಣೆಗೆ ನಾಟಕದ ವಿಷಯ ಮಾತಾಡ್ತಾನೆ ನಾವು ಒಂದು ಸಂಗೀತದ ಬಗ್ಗೆ ಯೋಚನೆ ಮಾಡಿದ್ರೆ, ಸಂಗೀತಕ್ಕೆ ಬೇಕಾದಂಥ ಒಂದು ಅದ್ಭುತವಾದ ಧ್ವನಿ ಆ ಒಬ್ಬ ಕಲಾವಿದಲ್ಲಿ ಇರಬೇಕಾಗತ್ತೆ.
ಹಾಗೇನೆ ಅವನು ಉಸಿರಾಡ್ತಕ್ಕಂಥ ನಟನಿಗೂ ಬೇಕಾದದು ಒಂದು ಪೂರಕ, ಕುಂಭಕ, ರೇಚಕ. ಯಾವ ರೀತಿ ನಾವು ಉಸಿರನ್ನು ತಗೋತೀವಿ, ಉಸಿರನ್ನು ಹೊರಗೆ ಬಿಡ್ತೀವಿ, ಮಾತ್ರ ನಾವು ಉಸಿರನ್ನು ಹಿಡ್ಕೊಂಡಿರ್ತೀವಿ. ಆ ಉಸಿರಿನ ಮೂಲಕವಾಗಿ ನಾವು ಹೊರಹೊಮ್ಮಿಸುವ ಧ್ವನಿ ಯಾವ ಥರದ್ದು, ಇದು ಬಹಳ ಮುಖ್ಯ. ಅನೇಕ ರೀತಿಯ ಧ್ವನಿಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯ ಇದೆ. ಕೀರ್ಲು ಧ್ವನಿ, ಕರ್ಕಶವಾದ ಧ್ವನಿ, ಆಮೇಲೆ ಅರಚಾಟದ ಧ್ವನಿ, ಅಳುವ ಧ್ವನಿ, ಗಂಡು ಧ್ವನಿ, ಹೆಣ್ಣು ಧ್ವನಿ, ಮಧುರವಾದ ಧ್ವನಿ. ನೋಡಿ ಎಷ್ಟೊಂದು ರೀತಿಯ ವ್ಯಾಪಕವಾದ ಧ್ವನಿಗಳನ್ನು ನಾವು ಗುರುತಿಸಕ್ಕೆ ಸಾಧ್ಯ ಇದೆ. ಅದನ್ನೇ ನಮ್ಮ ಒಂದು ನಂದಿಕೇಶ್ವರನ ಒಂದು ಶ್ಲೋಕ ಬರುತ್ತೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂದುಮಃ ಸಾತ್ವಿಕಂ ಶಿವಂ. ಬಹಳ ಅದ್ಭುತವಾದ ಒಂದು ಅಗಾಧವಾದ ವಿಸ್ತಾರತೆ ಉಳ್ಳಂತ ಒಂದು ಶ್ಲೋಕ ಇದು. ಆಂಗಿಕಂ ಭುವನಂ ಯಸ್ಯ ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಕಾರಗಳನ್ನ ನಾವು ರಂಗದ ಮೇಲೆ ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ, ಆಕಾರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಪರ್ವತಗಳನ್ನು ನಾವು ನಿರ್ಮಾಣ ಮಾಡ್ತೀವಿ, ಜಲಪಾತಗಳನ್ನು ನಿರ್ಮಾಣ ಮಾಡ್ತೀವಿ, ಕಾಡಿನ ದೃಶ್ಯಗಳನ್ನು ಮಾಡ್ತೀವಿ, ಗುಡ್ಡ ಗವಿ ಎಲ್ಲ, ಬಳ್ಳಿಗಳು, ಕಾಡು, ಮನೆ ಎಲ್ಲವನ್ನ ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ರಂಗದ ಮೇಲೆ. ಹಾಗೆ ಆಂಗಿಕಂ ಭುವನಂ ಯಸ್ಯ, ಈ ಭುವನದಲ್ಲಿ ಕಾಣುವ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ರಂಗದ ಮೇಲೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ವಾಚಿಕಂ ಸರ್ವ ವಾಂಗ್ಮಯಂ. ವಾಂಗ್ಮಯ ಅಂದ್ರೆ ಈ ಪ್ರಪಂಚದಲ್ಲಿ ಕೇಳಿಸ್ತಕ್ಕಂಥ ಪ್ರತಿಯೊಂದು ಧ್ವನಿ ಕೂಡ ನಾವು ರಂಗಭೂಮಿಯಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೂ ಕೂಡ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ಅದು ತಿಳಿಸ್ಕೊಡುತ್ತೆ. ಒಂದು ಸಣ್ಣ ದುಂಬಿಯ ಜಯಂಕಾರ ಇರ್ಬೋದು. ಉದಾಹರಣೆಗೆ ಅಭಿಜ್ಞಾನ ಶಾಕುಂತಲಲ್ಲಿ ಬರತಕ್ಕಂಥ ಒಂದು ದುಂಬಿ, ಅದನ್ನು ಯೋಚನೆ ಮಾಡಿ. ಅಥವಾ ಪರಶುರಾಮ ಕರ್ಣನ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಆ ದುಂಬಿ ಬಂದು ಅವನ ತೊಡೆಯನ್ನ ಕೊರಿಯತಕ್ಕಂಥದ್ದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಪಕ್ಷಿ, ಗಿಡ ಪಕ್ಷಿಗಳು, ನವಿಲುಗಳು, ಹುಲಿ, ಸಿಂಹ ಎಲ್ಲದರ ಒಂದು ಇದನ್ನು ನಾವು ರಂಗದ ಮೇಲೆ ಬಳಸ್ತೀವಿ. ನಾವು ಆ ಸರ್ವಧಮ್ಮನ ಸಂದರ್ಭದಲ್ಲಿ ಅವನು ಹುಲಿ ಸಿಂಹದ ಜೊತೆ ಆಟ ಆಡ್ತಿರ್ತಾನೆ, ಜಿಂಕೆಗಳಿರುತ್ತೆ, ನವಿಲುಗಳಿರುತ್ತೆ, ಇವೆಲ್ಲವೂ ಧ್ವನಿ ಮಾಡ್ತಾ ಇರುತ್ತವೆ. ಇವೆಲ್ಲವನ್ನು ಕೂಡ ನಾವು ಧ್ವನಿಯ ಮೂಲಕವಾಗಿ ಬಳಸ್ಕೋಬಹುದು. ಹಾಗಾಗಿ ವಾಚಿಕಂ ಸರ್ವವಾಂಗ್ಮಯಂ, ಅದೆಲ್ಲವನ್ನ ಬಳಸಿ ಅದ್ಭುತವಾದ ಒಂದು ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇದೆ ರಂಗಭೂಮಿಯ ಮೂಲಕವಾಗಿ. ಆಮೇಲೆ ಆಹಾರ್ಯಂ ಚಂದ್ರ ತಾರಾದಿ. ಏನು ಕಲ್ಪನೆ ನೋಡಿ, ಸೂರ್ಯ ಚಂದ್ರನೇ ನಮ್ಮ ಅಲಂಕಾರವಾಗಿ ಆಭರಣಗಳಾಗಿ ಬಳಸ್ಬಿಡ್ಬೋದು ಅಂತ. ಹೌದು, ನಮ್ಮ ಹೆಣ್ಮಕ್ಳು ಶೃಂಗಾರ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಮೂಗ್ಬೊಟ್ಟು ಇದೆ, ಮೂಗ್ಬೊಟ್ಟು ಹಾಕೋತಾರೆ, ಇಲ್ಲೊಂದು ಬೊಟ್ಟು ಹಾಕೋತಾರೆ, ಇಲ್ಲೆಲ್ಲ ಚಂದ್ರ, ಸೂರ್ಯ, ನಕ್ಷತ್ರ ಇವರೆಲ್ಲ ಇರ್ತಾರೆ ಇಲ್ಲಿ. ಹಾಗೆ ಅಷ್ಟೊಂದು ರೀತಿಯಲ್ಲಿ ನಾವು ಒಂದು ಅಲಂಕಾರಿಕವಾಗಿ ನಾವು ಬಳಸ್ಕೋಬಹುದು ಅನ್ನುವುದನ್ನ ನಾವು ಅಲ್ಲಿ ಕಾಣ್ತೀವಿ. ಆಮೇಲೆ ಇವೆಲ್ಲಕ್ಕೂ ಕೂಡ ಬಹಳ ಮಹತ್ವದ್ದು ಅಂದ್ರೆ, ಈ ಎಲ್ಲವೂ ಕೂಡ ಯಾವಾಗ ಶಕ್ತಿವಂತವಾಗಿ ನಿರೂಪಣೆ ಆಗ್ತವೆ ಅಂದ್ರೆ ಇದು ಸಾತ್ವಿಕಂ ನಮಃ ಶಿವಂ. ಆ ಸಾತ್ವಿಕ ತೇಜಸ್ಸಿನಿಂದ ಕೂಡಿದ್ರೆ ಮಾತ್ರ ಎಲ್ಲದಕ್ಕೂ ಬೆಲೆ. ಬರೀ ನಾವು ಹ್ಯಾಂಗರ್ಸ್ ಅಲ್ಲ, ನಾವು ಒಂದು ರೀತಿಯ ಒಂದು ದೇಹ, ಒಂದು ರೀತಿಯ ನಾವು ಏನೇನು ಬೇಕೋ ಅದನ್ನೆಲ್ಲ ನೇತಾಕೊಂಡು ನಿಂತ್ಕೊಳ್ತಂತಲ್ಲ. ನಾವು ಬಳಸುವಂಥ ಹಿಡ್ಕೊಳ್ತಕ್ಕಂಥ ಒಂದು ಕತ್ತಿ ಆಗ್ಬೋದು, ಅಥವಾ ಎದೆ ಮೇಲೆ ಹಾಕೊಂಡಿರ್ತಕ್ಕಂಥ ಒಂದು ಹಾರ ಆಗ್ಬೋದು, ಅಥವಾ ನಮ್ಮ ಕಿರೀಟ ಆಗ್ಬೋದು, ಭುಜಕೀರ್ತಿ ಆಗ್ಬೋದು, ಏನೇ ಆಗ್ಬೋದು, ಒಂದು ಕೋಲು, ಸೌಟು ಏನೇ ಆದರೂ ಕೂಡ ಅದಕ್ಕೊಂದು ದೊಡ್ಡ ಮಹತ್ವ ಇರುತ್ತೆ. ಆ ರೀತಿಯಲ್ಲಿ ಅದನ್ನು ನಾವು ಎನರ್ಜೆಟಿಕ್ ಆಗಿ ಬಳಸಲಿಕ್ಕೆ ಸಾಧ್ಯ ಇದ್ರೆ ಮಾತ್ರನೇ ನಾವು ಅದಕ್ಕೊಂದು ಅದರದ್ದೇ ಆದ ಒಂದು ಅಸ್ತಿತ್ವವನ್ನು ಕೊಡಬಹುದು ದೃಷ್ಟಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಈ ಎಲ್ಲವೂ ಕೂಡ ರಂಗಭೂಮಿಯ ದೊಡ್ಡ ಶಕ್ತಿಗಳು. ಈ ಶಕ್ತಿಯ ಮೂಲಕವಾಗಿ ನಾವು ಕೆಲಸ ಮಾಡ್ತೀವಿ. ನಾವು ಅದೇ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬ ಕೀರಲು ಧ್ವನಿಯ ಒಬ್ಬ ಗಾಯಕ ಆದರೆ ನಿಮಗೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಒಂದು ಆಪ್ಯಾಯಮಾನವಾದ ಸಂಗೀತವನ್ನು ಕೇಳಿದಂಥ ಅನೇಕರಿಗೆ, ಕೇಳುಗರಿಗೆ ಅದು ಸ್ವಲ್ಪ ಇಷ್ಟ ಆಗೋದಿಲ್ಲ. ಹಾಗಾದಾಗ ಅವರಿಗೆ ಕೇಳಿ 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 ಒಂದು ರೀತಿಯ ಒಂದು ಧ್ವನಿಯನ್ನು ಕೇಳಿದ್ರೆ ಒಂದು ಸಂತೋಷ ಆಗುತ್ತೆ. ಅನೇಕ ನಮಗೆ ಮಾದರಿಯಾದ ಧ್ವನಿಗಳಿದೆ. ಈಗ ಲತಾ ಮಂಗೇಶ್ಕರ್ ಆಗ್ಬೋದು, ಆಮೇಲೆ ನಮ್ಮ ಗಂಗೂಬಾಯಿ ಹಾನ್ಗಲ್ ಅವರಾಗ್ಬೋದು, ಭೀಮ್ಸೇನ್ ಜೋಶಿ ಆಗ್ಬೋದು,
ಮತ್ತು ಎಂ ಎಸ್ ಸುಬ್ಬಲಕ್ಷ್ಮಿ ಅವರಾಗ್ಬೋದು, ನಮ್ಮ ಬಾಲಮುರಳಿ ಕೃಷ್ಣ ಅವರಾಗ್ಬೋದು, ಯೇಸುದಾಸ್ ಆಗ್ಬೋದು, SPB ಆಗ್ಬೋದು. ಹೀಗೆ ಚಲನಚಿತ್ರ ಸಂಗೀತ ಇರ್ಬೋದು, ಭಾವಗೀತೆ ಇರ್ಬೋದು, ಅಥವಾ ಒಂದು ಶಾಸ್ತ್ರೀಯ ಸಂಗೀತ ಇರ್ಬೋದು. ಯಾವುದೇ ಒಂದು ಸಂಗೀತ ಆದರೂ ಕೂಡ ಅದನ್ನು ಕೇಳಿ 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 ನಮಗೆ ಒಂದು ರೀತಿಯ ಒಂದು ಭಾವನೆ, ಒಂದು ಚಿಂತನೆ, ಒಂದು ಆಲೋಚನೆ ಮೂಡಿರುತ್ತೆ. ಈ ರೀತಿಯ ಒಂದು ಧ್ವನಿ ಇದ್ದು ಈ ಥರದ ಒಂದು ವಿಷಯ ಬಂದರೆ ಇದು ಸಂಗೀತ ನಮಗೆ ಸಂತೋಷ ಕೊಡುತ್ತೆ ಅಂತ. ಹಾಗಾಗಿ ಆ ಒಂದು ಕೇಳುಗನ ಒಂದು ಸಂತೋಷ ಅಥವಾ ಅಲ್ಲಿರ್ತಕ್ಕಂಥ ಒಂದು ಶಾಸ್ತ್ರೀಯ ಚೌಕಟ್ಟಿನೊಳಗಾಗಿ ಬರತಕ್ಕಂಥ ಒಂದು ಧ್ವನಿಯ ವಿಶೇಷತೆಗಳು, ಸಾಹಿತ್ಯಗಳು ನಮಗೆ ಸಂಗೀತದಲ್ಲಿರ್ತಕ್ಕಂಥ ಒಂದು ಸೌಂದರ್ಯ ಪ್ರಜ್ಞೆಯನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಬರೀ ಹಾಡುಗಾರಿಕೆಯ ವಿಶೇಷತೆಯಲ್ಲ, ಅದರ ಜೊತೆಗೆ ಬರತಕ್ಕಂಥ ಮೇಳೈಸಿ ಬರತಕ್ಕಂಥ ಸಂಗೀತ ವಾದ್ಯಗಳು ಕೂಡ ಅಷ್ಟೇ ವೈವಿಧ್ಯತೆಯಿಂದ ಕೂಡಿದೆ ನಮ್ಮಲ್ಲಿ. ಉದಾಹರಣೆಗೆ ಮೃದಂಗ, ತಬಲ, ಕೊಳಲು, ವೀಣೆ ಮತ್ತು ತಂಬೂರ, ಬೇಕಾದಷ್ಟು ವಾದ್ಯಗಳು. ಈ ಎಲ್ಲ ವಾಯಿಲಿನ್, ಇವೆಲ್ಲ ವಾದ್ಯಗಳು ಕೂಡ ಅದ್ರ ಜೊತೆ ಹೊಂದಿಕೊಂಡು ಹೋಗುವಂಥ ಒಂದು ತಾಳಮೇಳ ಇರಬೇಕು. ಕೇಳನೋ ಹರಿ ತಾಳನೋ ತಾಳಮೇಳವಿಲ್ಲದ ನಿನ್ನ ಗಾನ ಅಂತ ಪುರಂದರದಾಸರು ಹಾಡ್ತಾರೆ. ಅಂದರೆ ಅದೆಲ್ಲವನ್ನು ಕೂಡಿದ್ರೆ ಆ ಒಂದು ಹಾಡು ಸಂತೋಷವನ್ನು ಕೊಡುತ್ತೆ, ಒಂದು ಆನಂದವನ್ನು ಕೊಡುತ್ತೆ, ಒಂದು ರಸಾನುಭೂತಿಯನ್ನು ಉಂಟು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ವಿಷಯ. ಅಂದ್ರೆ ಇದರಲ್ಲೂ ಕೂಡ ಆ ಸೌಂದರ್ಯ ಪ್ರಜ್ಞೆಯ ಮೂಲ ಧಾತುಗಳು ಅಲ್ಲಿ ಕೆಲಸ ಮಾಡುತ್ತವೆ. ಒಂದು ನೃತ್ಯದಲ್ಲಂತೂ ಇದ್ದೇ ಇರಬೇಕು. ನೃತ್ಯ, ಸಂಗೀತ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಯಾವುದೇ ಒಂದು ಕಲೆಯನ್ನು ನೀವು ತಗೊಳ್ಳಿ, ಅದರಲ್ಲಿ ಸೌಂದರ್ಯದ ಈ ಎಸೆನ್ಷಿಯಲ್ಸ್ ಇವೆಲ್ಲ ಇರಲೇಬೇಕಾಗ್ತದೆ. ಒಂದು 8-10 ಗುಣಗಳನ್ನು ನಾವು ಗುರುತಿಸಿದ್ವಿ, ಇವೆಲ್ಲ ಇರಬೇಕು ಅಂತ. ಸೊ ಅದೆಲ್ಲ ಬೇಕಾಗ್ತದೆ. ಸೊ ಹಾಗಾಗಿ ಆಸ್ಥೆಟಿಕ್ ಸೆನ್ಸ್ ಅನ್ನೋದು ನಮ್ಮ ಮಾನವನ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಮತ್ತು ಎಸ್ಥೆಟಿಕ್ ಸೆನ್ಸ್ ಅಲ್ಲಿ ಒಂದು ರೀತಿಯ ಕ್ರಿಟಿಕಲ್ ಅನಾಲಿಸಿಸ್, ಕ್ರಿಟಿಕಲ್ ಜಡ್ಜ್ಮೆಂಟ್, ಕ್ರಿಟಿಕಲ್ ವ್ಯೂ ಒಂದಿರುತ್ತೆ. ನಿಮಗೆ ಒಂದು ವಿಷಯವನ್ನು ನೋಡಿದಾಗ ಇದು ಸರಿಯಲ್ಲ ಅನ್ಸುತ್ತೆ. ಅದು ಸರಿಯಲ್ಲ ಅಂತ ಯಾಕೆ ಅನ್ಸುತ್ತೆ? ಅಲ್ಲಿಗೆ ಈ ನಮ್ಮ ಎಸ್ಥೆಟಿಕ್ ಸೆನ್ಸಿನ ಕ್ರಿಟಿಕಲ್ ಜಡ್ಜ್ಮೆಂಟ್, ಅನಾಲಿಸಿಸ್ ಅಥವಾ ಕಂಪ್ಯಾರಿಸನ್ ಕಾರಣ ಆಗುತ್ತೆ. ಒಂದರ ಜೊತೆಗೆ ಇನ್ನೊಂದು ಹೊಂದಿಕೊಂಡು ಹೋಗ್ತದೋ ಇಲ್ವೋ ಅನ್ನೋದು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯ ರಚನೆಯಲ್ಲೂ ಅಷ್ಟೇ, ಒಂದು ಪದ ಇನ್ನೊಂದು ಪದ ಜೊತೆ ಹೊಂದದ, ಒಂದು ವಾಕ್ಯ ಒಂದು ರಚನೆ ಯಾವ ಥರದಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಮೂಲಕವಾಗಿ ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಕಾವ್ಯವನ್ನು ಯೋಚನೆ ಮಾಡಿದಾಗ ಎಷ್ಟೊಂದು ರೀತಿಯಲ್ಲಿ ಕಾವ್ಯವನ್ನು ನಮ್ಮಲ್ಲಿ ಬರೆದಿದ್ದಾರೆ. ಒಂದು ದೊಡ್ಡ ಚಂಪು ಕಾವ್ಯವಾಗ್ತದ, ಅಥವಾ ಅದನ್ನು ಷಟ್ಪದಿಗಳಲ್ಲಿ ಬರಿತೀವ, ತ್ರಿಪದಿಗಳಲ್ಲಿ ಬರಿತೀವ, ಚೌಪದಿಗಳಲ್ಲಿ ಬರಿತೀವ, ಅಥವಾ ಅದನ್ನು ಸಾನೆಟ್ಗಳಲ್ಲಿ ಬರಿತೀವ, ತ್ರಿಪದಿಗಳೆಲ್ಲ. ಹೀಗೆ ಅನೇಕ ರೀತಿಯ ಒಂದು ಚೌಕಟ್ಟುಗಳನ್ನು ಹಾಕ್ಕೊಂಡು ಅದಕ್ಕೆ ಹೊಂದಿಸಿ ಗುರು ಲಘು ಮಾತ್ರೆಗಳನ್ನು ಹೊಂದಿಸಿ ಅದರ ಮೂಲಕವಾಗಿ ನಾವು ಸಾಹಿತ್ಯ ರಚನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಕತೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಒಂದು ಖಂಡಕಾವ್ಯ ಆಗ್ಬೋದು, ಒಂದು ಪೂರ್ಣಾವಧಿಯ ದೀರ್ಘ ಕಾವ್ಯ ಆಗ್ಬೋದು, ಒಂದು ರಾಮಾಯಣ, ಮಹಾಭಾರತ, ಇವೆಲ್ಲವನ್ನು ನಾವು ಗಮನಿಸ್ತಾ ಬಂದರೆ ಅದರಲ್ಲಿರ್ತಕ್ಕಂಥ ಒಂದು ಸೌಂದರ್ಯ ಅಂದರೆ ಅದರ ಅಲಂಕಾರಿಕಯುತವಾದ ಮತ್ತು ಗುರು ಲಘು ವ್ಯಾಕರಣ ರೀತಿಯಾಗಿರ್ತಕ್ಕಂಥ ಒಂದು ರಚನೆ. ಸೊ ಎಲ್ಲವೂ ಕೂಡ ಸೌಂದರ್ಯ ಶಾಸ್ತ್ರದ ಅಡಿಗಲ್ಲಾಗಿ ಬರ್ತವೆ. ನಾನೇನೋ ಒಂದು ಮಾಡಿಬಿಟ್ಟೆ ಅದೊಂದು ಸೌಂದರ್ಯ ಆಗೋದಿಲ್ಲ, ಯಾರು ಒಪ್ಪೋದಿಲ್ಲ. ಆದರೆ ಆ ಒಪ್ಪಬೇಕಾದ್ರೆ ಅದನ್ನು ನಾವು ನಿಯಮಿತವಾಗಿ ಮಾಡ್ತಾ 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 ಅದಕ್ಕೊಂದು ಚಲನಶೀಲತೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೊಂದು ನಿರಂತರವಾಗಿ ಇದನ್ನು ಬಳಸಬಹುದು ಅನ್ನುವುದನ್ನು ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಆವಾಗ ಅದನ್ನು ಕೂಡ ಜನ ಒಪ್ಕೋತಾ ಹೋಗ್ತಾರೆ. ಅವರು ಒಪ್ಪುವ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಪ್ರೆಸೆಂಟೇಷನ್ ಪರಿಣಾಮವಾಗಿ ಕೆಲಸ ಮಾಡೋದು ಬಹಳ ಮುಖ್ಯವಾಗುತ್ತೆ. ಉದಾಹರಣೆಗೆ ನಮ್ಮ ರಂಗಭೂಮಿಯಲ್ಲಿ ನಾವು ಅನೇಕ ನಾಟಕಗಳನ್ನು ನೋಡಿಬಿಟ್ಟಿದ್ವಿ. ವೃತ್ತಿ ರಂಗಭೂಮಿಯಲ್ಲಿ ಆಗ್ತಕ್ಕಂಥ ಒಂದು ನಟ ಪರಂಪರೆ ಇರ್ಬೋದು, ಅಭಿನಯ ಪರಂಪರೆ ಇರ್ಬೋದು, ಅಥವಾ ರಂಗ ಸಂಗೀತದ ಪರಂಪರೆ ಇರ್ಬೋದು, ಅಥವಾ ದೃಶ್ಯ ವೈಭವದ ಪರಂಪರೆ ಇರ್ಬೋದು. ಇವೆಲ್ಲವನ್ನು ನೋಡಿ ನಮಗೆ ಒಂದು ರೀತಿಯ ಅದರಲ್ಲಿ ನಾವು ತೊಡ್ಕೊಂಡ್ಬಿಟ್ಟಿದ್ವಿ. ನಾಟಕ ಅಂದರೆ ಹೀಗಿರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದರೆ ಒಂದು ರೀತಿಯ ಪಾಶ್ಚಾತ್ಯ
ನಾಟಕಗಳ ಒಂದು ಪ್ರದರ್ಶನಗಳು, ಒಂದು ಅನುಕರಣೆಗಳು, ಮಾದರಿಗಳು ನಮ್ಮಲ್ಲಿ ಬರ್ತಾ ಹೋಗ್ತಿದ್ದಾಗೆ ಆ ಎಲ್ಲ ಬಣ್ಣದ ಪರದೆಗಳು ಹೊಟ್ಟೋಯ್ತು. ನೀಲಿ ಪರದೆಗಳು ಬಂತು, ಕಪ್ಪು ಪರದೆಗಳು ಬಂತು. ಆಮೇಲೆ ಇದಕ್ಕೆ ನಾವು ಒಪ್ಕೊಂಡ್ಬಿಟ್ವಿ. ಈಗ ಬಣ್ಣದ ಪರದೆಗಳು ನೋಡಬೇಕು ಅಂದ್ರೆ ಯಾಕಪ್ಪ ಇಷ್ಟೊಂದು ಬಣ್ಣಗಳ ಪರದೆಗಳು ಹಾಕ್ತಾರೆ, ಬೇಕಾ ಅಂತ ಅನ್ಸುತ್ತೆ. ಹೀಗೆ ಇದಕ್ಕೆ ಒಪ್ಕೊಂಡ್ಬಿಡ್ತೀವಿ. ಆದ್ರೆ ಬೇಕಾದಂತ ನಾಟಕಕ್ಕೆ ಅದನ್ನು ಬಳಸ್ಕೋಬೇಕು ನಾವು, ತಪ್ಪೇನಿಲ್ಲ. ಆದ್ರೆ ಆ ಬಣ್ಣಗಳನ್ನು ನಾವು ನಮ್ಮ ರಂಗ ಸಜ್ಜಿಕೆಗಳಲ್ಲಿ ಬಳಸ್ತೀವಿ. ಅನೇಕ ರೀತಿಯ ರಂಗ ಸಜ್ಜಿಕೆಗಳಿದೆ, ಅದರ ಮೂಲಕವಾಗಿ ನಾವು ಅದನ್ನ ಬಳಸ್ತಾ ಹೋಗ್ತೀವಿ. ಹಾಗೆ ಒಂದಕ್ಕೆ ರೂಢಿಯಾಗಿದ್ದ ಮನುಷ್ಯ ಇನ್ನೊಂದಕ್ಕೆ ರೂಢಿಯಾಗಿ ಹೊಂದ್ಕೋಬೇಕು ಅಂದಾಗ ಅದಕ್ಕೆ ಕಾಲ ಬೇಕಾಗುತ್ತೆ. ಅದನ್ನು ನಾವು ರೂಢಿಸ್ಕೊಂಡು ಹೋದ್ಮೇಲೆ ಅದನ್ನು ಕೂಡ ಒಪ್ಕೋತೀವಿ. ಉದಾಹರಣೆಗೆ ಅನೇಕ ರೀತಿಯ ನಾಟಕ ರಚನೆಗಳು ನಮ್ಮಲ್ಲಿ ಬಂದಿತ್ತು, ಅದೆಲ್ಲವನ್ನ ನಾವು ಒಪ್ಕೊಂಡಿದ್ವಿ. ಇದ್ದಕ್ಕಿದ್ದಂಗೆ ಅಬ್ಸರ್ಡ್ ನಾಟಕಗಳು ಅಂತ ಬಂತು, ಅಸಂಗತ ನಾಟಕಗಳು. ಒಂದು ರೀತಿಯ ಸಣ್ಣ ನಿಲ್ತು ರಂಗಭೂಮಿ. ಅವಾಗ ಯೋಚನೆ ಮಾಡ್ತು, ಇದೇನಪ್ಪ ಹೊಸ ರೀತಿಯ ಒಂದು ನಾಟಕ ಬಂದಿದೆ, ಇದೇನ ಹೇಗೆ ತಗೊಳ್ಳೋದು ನಾವು. ಒಂದಿಷ್ಟು ಕಾಲ ಅದು ಓಡ್ತು ರಂಗಭೂಮಿನಲ್ಲಿ. ಅನೇಕ ಅಸಂಗತ ನಾಟಕಗಳು ಬಂದು ಎಲ್ಲರೂ ಹೊಸದು ಅಂತ ಪ್ರದರ್ಶನ ಮಾಡಿದ್ರು, ನೋಡಿದ್ರು, ಆಮೇಲೆ ಅದನ್ನು ಬಿಟ್ಟರು. ಅದೇ ರೀತಿ ಬಂದದ್ದು ಬೀದಿ ನಾಟಕ, ಹೊಸದು. ಸಣ್ಣ ಸಣ್ಣ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಂಥ ಒಂದು ಬೀದಿ ನಾಟಕ ಒಂದು ಇದ್ದಕ್ಕಿದ್ದಂಗೆ ಒಂದು ಜಾಗದಲ್ಲಿ ಪ್ರತ್ಯಕ್ಷ ಆಗಿ ಪ್ರದರ್ಶನಗೊಂಡು ಮುಗಿದೋಗ್ಬಿಡುತ್ತೆ. 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಮುಗಿದೋಗ್ಬಿಡುತ್ತೆ. ಅನೇಕ ವಿಷಯಗಳನ್ನು ಜನರಿಗೆ ತಲುಪಿಸಿ ಮುಗಿದೋಗ್ಬಿಡುತ್ತೆ. ಅದು ಒಂದು ರೀತಿಯ ಹೊಸ ಒಂದು ನಾಟಕಗಳು ಬಂತು. ಅದನ್ನು ಕೂಡ ನಮ್ಮ ಜನ ತಗೊಂಡ್ರು, ನೋಡಿದ್ರು, ಆಸ್ವಾದಿಸಿದ್ರು. ಅದ್ರ ಮೂಲಕ ಆಗ್ತಕ್ಕಂಥ ಅನೇಕ ಕೆಲಸಗಳನ್ನು ಅದಕ್ಕೆ ಬಳಸಿದ್ರು, ಬಿಟ್ಟು. ಅದು ನಿರಂತರವಾಗಿ ನಡೀತಾ ಇರತಕ್ಕಂಥ ನಮ್ಮ ಕೆಲಸಗಳಲ್ಲಿ ಒಂದು ಚೌಕಟ್ಟುಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ರಂಗಮಂದಿರಗಳಲ್ಲಿ ಆಡಿಟೋರಿಯಂ ಕಟ್ಟಿರ್ತಕ್ಕಂಥದ್ರಲ್ಲಿ ನಾವು ನಾಟಕಗಳನ್ನು ಮಾಡ್ತಾ ಬಂದ್ವಿ. ಆದರೆ ನಮ್ಮ ಯಕ್ಷಗಾನದವರು ತಮ್ಮದೇ ಆದ ಒಂದು ಡೇರೆಗಳಲ್ಲಿ ನಾಟಕ ಮಾಡ್ತಾ ಬಂದರು. ಅವರದ್ದೇ ಆದ ಅಟ್ಟಗಳಲ್ಲಿ ತಾವು ಕಟ್ಟಿದಂಥ ಒಂದು ವೇದಿಕೆಗಳಲ್ಲಿ ನಾಟಕ ಮಾಡ್ಕೊಂಡು ಬಂದರು. ಅವರು ಬಳಸಿದಂಥ ಆಹಾರ್ಯ ಬಹಳ ಅದ್ಭುತವಾಗಿತ್ತು. ಯಾಕೆಂದ್ರೆ ಅವಳು ಬಳಸ್ತಾ ಇದ್ದಂಥ ದೀಪದ ಶಕ್ತಿ ಆ ಥರ ಇತ್ತು. ಇವತ್ತು ಅದೇ ಥರದ ಕಾಸ್ಟ್ಯೂಮ್ ಹಾಕ್ಕೊಂಡು ಅವರು ಜಗಜಗಿಸುವ ದೀಪದ ಮುಂದೆ ಬಂದರೆ ನಮಗೆ ಕಣ್ಣು ಕೋರೈಸುತ್ತೆ. ಆದರೆ ಅಲ್ಲಿದ್ದಂಥ ಒಂದು ಪಂಜಿನ ದ್ವೀಪಗಳು, ಹಳದಿಯ ಬೆಳಕನ್ನು ಕೊಡ್ತಕ್ಕಂಥ ಸಣ್ಣ ದೊಂದಿಯ ದೀಪಗಳಲ್ಲಿ ಅವರ ಆಕಾರಗಳು, ಅವರ ಬಣ್ಣದ ಉಡುಪುಗಳು ಅದ್ಭುತವಾಗಿ, ಅವರೆಲ್ಲರೂ ನರರಲ್ಲ ದೇವತೆಗಳೇ, ರಾಕ್ಷಸರೇ ಅಂತ ನಮಗೆ ಕಾಣುವಂಥ ಒಂದು ಅದ್ಭುತವಾದ ಯಕ್ಷಲೋಕ ಅಲ್ಲಿ ಸೃಷ್ಟಿಯಾಗ್ತಾ ಇತ್ತು. ನೀವು ಆ ಕಡೆ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಆ ಕಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಒಂದು ಮಂದವಾದ ಬೆಳಕು, ಗೋಲ್ಡನ್ ಕಲರು, ಬ್ಲ್ಯಾಕು, ರೆಡ್ಡು, ಗಾಢವಾದ ಬಣ್ಣಗಳಿಂದ ತುಂಬಿದಂಥ ಒಂದು ಚಂಡೆ ಮದ್ದಲೆಯ ಧ್ವನಿ, ಹಾಡು, ಒಂದು ಅದ್ಭುತವಾದ ಒಂದು ಹಾಡು, ಈ ಎಲ್ಲವನ್ನ ತಗೊಂಡು ಅವರು ಒಂದು ಯಕ್ಷಲೋಕವನ್ನೇ, ಒಂದು ಭೂಮಿ ಅಲ್ಲದ ಆಕಾಶದ ಆ ಥರದ ಒಂದು ಬೇರೆ ಲೋಕವನ್ನ ಸೃಷ್ಟಿಸ್ತಾ ಇದ್ದಾರೆ ಹಾಡುಗಳ ಮೂಲಕವಾಗಿ. ವಿಶೇಷ ಅಂದ್ರೆ ಆ ಹಾಡು ಯಕ್ಷಲೋಕದಲ್ಲಿ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಒಂದು ಬರವಣಿಗೆ ಇರತಕ್ಕಂಥ ಒಂದು ಸಾಹಿತ್ಯ ಇಲ್ಲ. ಅದು ಎಲ್ಲ ಕಾವ್ಯದ ಮೂಲಕವಾಗಿ ಬರತಕ್ಕಂಥ ಒಂದು ಹಾಡು. ಅದನ್ನ ಇಟ್ಕೊಂಡು ಭಾಗವತರು ಆಡ್ತಕ್ಕಂಥದ್ದನ್ನ ಇಟ್ಕೊಂಡು ನಟ ತನ್ನ ಆಶು ವಿಸ್ತರಣೆಯ ಮೂಲಕವಾಗಿ ಅದಕ್ಕೆ ಸಂಭಾಷಣೆ ರೂಪವನ್ನು ಕೊಟ್ಟು ಇಡೀ ಒಂದು ಸಭಾವನ್ನ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೊಂದು ರೀತಿಯ ವಿಶೇಷವಾದ. ಹೀಗೆ ರಂಗಭೂಮಿಯಲ್ಲೂ ಕೂಡ ಆ ಸಂದರ್ಭದ ಮಾತುಗಳನ್ನು ನಾನು ನೋಡಿದ್ರೆ, ಹಾಡನ್ನ ಕೇಳಿದ್ರೆ, ಆ ಒಂದು ವಾದ್ಯದ ಚಂಡೆ, ಮದ್ದಲೆ, ಹಾಡು, ಭಾಗವತರ ಒಂದು ಅದ್ಭುತವಾದ ಏರಿಕೆ ಇರತಕ್ಕಂಥ ಒಂದು ಪದ್ಯವನ್ನ ಕೇಳಿದ್ರೆ ಮೈ ನೆವರೇಳಿಸ್ಬಿಡುತ್ತೆ. ಆ ಥರದ ಒಂದು ಯಕ್ಷಲೋಕವನ್ನ ಸೃಷ್ಟಿ ಮಾಡಿಸುವ ಒಂದು ಪರಂಪರೆಯನ್ನ ಅವರು ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ವೃತ್ತಿ ರಂಗಭೂಮಿಗೆ ಬಂದ್ರೆ ಅವರು ಈ ಒಂದು ಶಾಸ್ತ್ರೀಯ ಸಂಗೀತದ ಆಧಾರಗಳ ಮೇಲೆ ಹಾಡುಗಳನ್ನು ಹಾಡ್ತಾ ಇದ್ರು. ಹಾಡುಗಳು ಒಂದು ಪಾತ್ರೆಯಾದ ಒಂದು ಹಾಡು ಹೇಳಿ ಆಮೇಲೆ ಅದು ಸಾಯ್ಬೇಕಾಗುತ್ತೆ, ಸತ್ತೋಗುತ್ತೆ. ಈ ರಂಗಭೂಮಿಲಿ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ಪ್ರೇಕ್ಷಕ ಒನ್ಸ್ ಮೋರ್ ಅಂತ ಒಂದು ವಿಷಯ ಹೊಡಿತಾನೆ. ತಕ್ಷಣ ಆ ಪಾತ್ರೆ ಎದ್ದು ಮತ್ತೆ ಹಾಡು ಹೇಳಿ ಮತ್ತೆ ಸಾಯುತ್ತೆ, ಮತ್ತೆ ಒನ್ಸ್ ಮೋರ್ ಅಂತಾನೆ, ಮತ್ತೆ ಹೇಳುತ್ತೆ, ಮತ್ತೆ ಹಾಡ್ತಾನೆ, ಮತ್ತೆ ಸಾಯ್ತಾನೆ. ಇದು ಬಂದಿರತಕ್ಕಂಥದ್ದು. ಆದರೆ ಅದು ರಸಭಂಗ ಆಗೋದಿಲ್ಲ. ಅದ್ಭುತವಾಗಿ ಅವನು ತನ್ನ ಅಭಿನಯವನ್ನ ಇವನು ಅಪೇಕ್ಷೆ ಪಡ್ತಿದ್ದಾನೆ ಅಂತ ತೋರಿಸಿ ಆಮೇಲೆ ಸತ್ತು ಹೋಗ್ತಾನೆ. ಹೀಗೆ ಒಂದೊಂದು ರೀತಿಯಾದ ರಸಸ್ವಾದಕ್ಕೆ ಬೇಕಾದಂಥ
ಚೌಕಟ್ಟುಗಳನ್ನು ನಾವು ನಿರ್ಮಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಉದಾಹರಣೆಗೆ ಹಿಂದೂಸ್ತಾನಿ ಸಂಗೀತವನ್ನು ತಗೊಂಡ್ರೆ ಅದರ ಮಜಲೇ ಬೇರೆ. ಅದು ಆರಂಭವಾಗುವ ರೀತಿ, ಅದು ಬೆಳೆಯುವ ರೀತಿ, ಅದು ಏರುವ ರೀತಿ, ಅದು ಮುಗಿಯುವ ಸಂದರ್ಭ, 2 ಗಂಟೆ, 2.5 ಗಂಟೆ, 3 ಗಂಟೆ, ಅದ್ಭುತವಾದ ಒಂದು ರಾಗಗಳನ್ನು ವಿಸ್ತರಿಸುವ ರೀತಿಯಲ್ಲಿ ನಮಗೆ ತುಂಬ ಆನಂದವನ್ನು ಕೊಡ್ತಕ್ಕಂಥದ್ದು. ಅದೇ ಕರ್ನಾಟಕ ಸಂಗೀತದಲ್ಲಿ ಆಗ್ತಕ್ಕಂಥದ್ದೇ ಬೇರೆ. ಹೀಗೆ ಒಂದೊಂದು ಪ್ರಕಾರಕ್ಕೂ ಕೂಡ ಅದು ಸಂಗೀತ, ನೃತ್ಯ, ನಾಟ್ಯ, ಶಿಲ್ಪಕಲೆ, ಚಿತ್ರಕಲೆ, ಸಾಹಿತ್ಯ ಕಲೆ ಯಾವುದೇ ಇದ್ರೂ ಕೂಡ ಆ ಕಲೆಗಳಿಗೆಲ್ಲದಕ್ಕೂ ಕೂಡ ಅದರದ್ದೇ ಆದ ಮಾನದಂಡಗಳಿರತಕ್ಕಂಥ ಸೌಂದರ್ಯ ಪ್ರಜ್ಞೆ ಅಥವಾ ಸೌಂದರ್ಯ ಶಾಸ್ತ್ರದ ಅಡಿಗಲ್ಲು ನಮಗೆ ಬೇಕಾಗುತ್ತೆ. ಅದನ್ನು ನಾವು ಆದಷ್ಟು ವಿಚಾರಿಸ್ಕೊಳ್ಬೇಕು. ಮತ್ತೆ ಎಸ್ಥೆಟಿಕ್ಸ್ ಅಂತಕ್ಕಂಥದ್ದು ಯೂನಿವರ್ಸಲ್ ಆಗಿರುವಂಥದ್ದು. ಯಾವುದೇ ಒಂದು ಭಾರತಕ್ಕೆ ಇದು, ಅಲ್ಲಿ ಬೇರೆ, ಆ ಥರದ್ದಲ್ಲ. ಎಲ್ಲ ಕಡೆನೂ ಕೂಡ ಆ ಒಂದು ಸೌಂದರ್ಯಕ್ಕೆ ಒಂದು ಮಾನ್ಯತೆ ಇದೆ, ಅದನ್ನು ಗೌರವಿಸ್ತಾರೆ. ಯಾಕೆಂದರೆ ಅದು ಒಂದು ಯೂನಿವರ್ಸಲ್, ವಿಶ್ವ ಮಾನ್ಯ ಮಾನದಂಡಗಳ ಮೇಲೆ ನಿರ್ಮಿತ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಅಲ್ಲಲ್ಲಿಯ ಪ್ರಾದೇಶಿಕ ರುಚಿಗಳಿಗೆ ಹೊಂದಿದ ಹಾಗೆ, ಅಭಿರುಚಿಗೆ ಹೊಂದಿದ ಹಾಗೆ, ಆಸ್ವಾದಕ್ಕೆ ಹೊಂದಿದ ಹಾಗೆ ಒಂದಷ್ಟು ಬದಲಾವಣೆಗಳು ಇರ್ತವೆ. ಅದನ್ನೇ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಯಾವ್ದಾದ್ರು ಒಂದು ನಾಟಕವನ್ನು ನೀವು ಮಾಡಬೇಕಾದ್ರೆ ಅಲ್ಲಿಯ ಸಂದರ್ಭಗಳಿಗೆ, ಸನ್ನಿವೇಶಗಳಿಗೆ ಮತ್ತು ಆ ಪ್ರೇಕ್ಷಕನು ಸಂತೋಷ ಪಡುವ ವಿದ್ಯಮಾನಗಳನ್ನು ಬಳಸಿ ಪ್ರದರ್ಶನಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ವೃತ್ತಿ, ಪ್ರವೃತ್ತಿಗಳನ್ನು ಬಳಸಿ ನಾವು ನಾಟಕಗಳನ್ನು ಮಾಡಬೇಕು ಅನ್ನುವ ಒಂದು ದೃಷ್ಟಿಯನ್ನು ಅವನು ಹೇಳ್ತಾನೆ. ಅಂದರೆ ಯಾವುದೇ ಒಂದು ಜಾಗದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಆಸಕ್ತಿ ಕೊಟ್ಟು ನಾಟಕ ನೋಡ್ತಾರೆ ಅಂದರೆ ಸಾಹಿತ್ಯಕ್ಕೆ ಈ ಬೆಲೆ ಇರತಕ್ಕಂಥ ಒಂದು ನಾಟಕವನ್ನು ಆರಿಸ್ಕೋಬೇಕು. ಎಲ್ಲರೂ ಒಂದು ಕಡೆ ಯುದ್ಧಕ್ಕೆ ತುಂಬ ಆಸಕ್ತಿಯನ್ನು ಕೊಟ್ಟು ನೋಡ್ತಾರೆ ಜನ. ಉದಾಹರಣೆಗೆ ಮಣಿಪುರಿ ಆ ಕಡೆ 7 ಸ್ಟೇಟ್ಗಳು ಏನಿದೆ, ಅಲ್ಲಿ ಒಂದು ಯುದ್ಧದ ಕಲೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಅಥವಾ ಕೇರಳದಲ್ಲಿ ಇರ್ಬೋದು, ಒಂದು ಮಹತ್ವವನ್ನು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾದಂಥ ವಿಷಯವನ್ನು ಇಟ್ಕೊಂಡು ನೀವು ನಾಟಕವನ್ನು ಮಾಡಿ. ಅಥವಾ ದಕ್ಷಿಣಾತ್ಯರು ಹಾಡು ಮತ್ತು ಸಂಗೀತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಆ ರೀತಿಯ ಕೌಶಿಕೀಯ ರೀತಿಯಾದ ಒಂದು ವೃತ್ತಿಯನ್ನು ಬಳಸಿ. ಮತ್ತು ಆರಭಟಿ ಅಂದರೆ ಯುದ್ಧ ಮಾಡ್ತಕ್ಕಂಥ ಇಂದ್ರಜಾಲ, ಮಹೇಂದ್ರಜಾಲವನ್ನು ಮಾಡ್ತಕ್ಕಂಥದ್ದು, ಇವುಗಳನ್ನು ಇಟ್ಟುಕೊಂಡು ನೀವು ಬಳಸಿ. ಹಾಗೆ ಮಾಡಿದಾಗ ನಿಮ್ಮ ಒಂದು ಪ್ರದರ್ಶನಿ ಏನಿದೆ ಅದು ಸಾರ್ವಜನಿಕರಿಗೆ ಬೇಕಾದ ರೀತಿಯಲ್ಲಿ ಆಗುತ್ತೆ, ಅದನ್ನು ಅವರು ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಎಲ್ಲ ಕಾಲಕ್ಕೂ ಅನೇಕ ವಿಷಯಗಳಲ್ಲಿ ಒಂದೇ ಆಗಿದ್ರೂ ಕೂಡ ಕಾಲಾನುಕಾಲಕ್ಕೆ ಬದಲಾಗುವ ವಿಶೇಷತೆಗಳನ್ನು ಕೂಡ ಹೊಂದಿರುತ್ತೆ. ಅದನ್ನು ನಾವು ಗಮನಿಸಬೇಕು. ಹೊಸದಾಗಿ ಬಂದಂಥ ಆವಿಷ್ಕಾರಗಳನ್ನು ನಮ್ಮ ಎಲ್ಲ ಪ್ರದರ್ಶನ ಕಲೆಗಳು ತಗೊಳ್ತವೆ. ಉದಾಹರಣೆಗೆ ಮೊದಲು ನಾವೆಲ್ಲ ಈ ದೊಂದಿ ಲೈಟಲ್ಲಿ ನಾಟಕ ಮಾಡ್ತಾ ಇದ್ವಿ. ಆಮೇಲೆ ಪೆಟ್ರೋಮ್ಯಾಕ್ಸ್ ಬಂತು, ಆಮೇಲೆ ಗ್ಯಾಸ್ ಲೈಟ್ಸ್ ಬಂತು, ಆಮೇಲೆ ಎಲೆಕ್ಟ್ರಿಸಿಟಿ ಬಂತು, ಸಣ್ಣ ಎಲೆಕ್ಟ್ರಿಸಿಟಿ ಲೈಟ್ಗಳು ಬಳಸ್ತಾ ಇದ್ವಿ. ಆಮೇಲೆ ಡಿಮ್ಮರ್ ಲೈಟ್ಗಳು ಬಂತು, ಆಮೇಲೆ ಈಗ ಹ್ಯಾಲೋಜಿನ್ಗಳು ಬಂತು, ಆಮೇಲೆ ಸ್ಪಾಟ್ ಲೈಟ್ಗಳು ಬಂತು, ಬಾರ್ಗಳು ಬಂತು. ಈ ಥರ ಪ್ರತಿಯೊಂದು ಸಂದರ್ಭದಲ್ಲೂ ಬಂದಂಥ ಬೆಳಕಿನ ಉಪಕರಣಗಳನ್ನು ಬಳಸ್ಕೊಂಡು, ಡಿಮ್ಮರ್ಗಳನ್ನು ಬಳಸ್ಕೊಂಡು, ಎಲೆಕ್ಟ್ರಾನಿಕ್ ಡಿಮ್ಮರು, ಮ್ಯಾನ್ಯುವಲ್ ಡಿಮ್ಮರು, ಲಿವರ್ ಡಿಮ್ಮರು, ಈ ಥರ ಅನೇಕ ಥರದ್ದು ಒಂದು ಯಂತ್ರ ಸೌಲಭ್ಯಗಳನ್ನು ಬಳಸ್ಕೊಂಡು ನಾವು ನಾಟಕಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ಗ್ರೀಕ್ ಸಂದರ್ಭದಲ್ಲಿ ಆ ಥರದ್ದು ಏನೂ ಇಲ್ಲ, ಹಗಲೊತ್ತಿನಲ್ಲಿ ನಾಟಕ ಮಾಡ್ತಾ ಇದ್ರು. ಶೇಕ್ಸ್ಪಿಯರ್ನ ಸಂದರ್ಭದಲ್ಲಿ ಹಗಲೊತ್ತಲ್ಲಿ ನಾಟಕ ಮಾಡ್ತಾ ಇದ್ರು. ಸೊ ಇವೆಲ್ಲವನ್ನು ಕೂಡ ನಾವು ಗಮನಿಸ್ಕೋಬೇಕು. ಯಾವ್ಯಾವಾಗ ಹೊಸ ಆವಿಷ್ಕಾರಗಳಾಗುತ್ತೆ ಜಗತ್ತಿನಲ್ಲಿ, ಅದನ್ನು ನಮ್ಮ ಎಲ್ಲ ಪ್ರದರ್ಶನ ವಿಭಾಗಗಳು ಬಳಸ್ಕೊಂಡು ಅದನ್ನು ನಾವು ತೋರಿಸ್ಲಿಕ್ಕೆ ಯೋಚನೆ ಮಾಡ್ತೀವಿ. ಹಾಗೇನೆ ಇನ್ನೊಂದು ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಒಂದೇ ನಾಟಕವನ್ನು 10 ರಂಗಮಂಚದ ಮೇಲೆ ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು 3-4 ಜನ ಕೃಷ್ಣದೇವರಾಯಗಳಿರ್ತಾರೆ. ಒಂದು ಹಂಪಿಯ ಉತ್ಸವವನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಬ್ಬ ಕೃಷ್ಣದೇವರ ಇಳಿತಾ ಇದ್ದಾಗೆ ಅಲ್ಲೊಬ್ಬ ಕೃಷ್ಣದೇವರ ಹತ್ತು ಬರ್ತಾನೆ. ಏನಪ್ಪ ಇಷ್ಟು ದೂರ ಅಗಾಧವಾದ ಒಂದು ದೊಡ್ಡ ರಂಗಮಂಚದ ಮೇಲೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ, ಆ ಥರದ ಒಂದು ಪಾತ್ರ ವಿಂಗಡಣೆಯನ್ನು ಮಾಡಿಕೊಂಡು ಅವರು 100-150 ಕಲಾವಿದರನ್ನು ಇಟ್ಕೊಂಡು 10 ರಂಗಮಂಚಗಳನ್ನ ಇಟ್ಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಿದ್ಧ ಮಾಡಿರ್ತಾರೆ. ಹೀಗೆ ಒಂದೇ ಒಂದು ಕಲೆಯಲ್ಲಾದರೂ ಕೂಡ ಬೇರೆ 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 ರೀತಿಯ ಬಳಕೆ, ಪ್ರದರ್ಶನ, ವೈವಿಧ್ಯತೆ, ವಿಶೇಷತೆ
ಇವುಗಳೆಲ್ಲಕ್ಕೂ ಹೊಂದಿಕೊಂಡಾಗೆ ಒಂದು ಸೌಂದರ್ಯ ಪ್ರಜ್ಞೆಯ ನೆಲೆಗಟ್ಟನ್ನು ರೂಪಿಸ್ಕೊಂಡಿರ್ತಾರೆ. ಅದನ್ನು ನಾವು ಯೋಚನೆ ಮಾಡ್ಕೋಬೇಕು. ಸೊ ಹೀಗಾಗಿ ಒಂದು ಕಲೆಯ ಬಗ್ಗೆ, ಅದರ ಉಪಯುಕ್ತತೆಯ ಬಗ್ಗೆ, ಕ್ರಿಯಾಶೀಲತೆಯ ಬಗ್ಗೆ, ಅದರ ಜೊತೆ ಸೇರಿಕೊಳ್ತಕ್ಕಂಥ ಒಂದು ತನ್ಮಯತೆಯ ಬಗ್ಗೆ, ಅದರ ಉತ್ಕೃಷ್ಟತೆಯ ಬಗ್ಗೆ, ಸೋಪಜ್ಞತೆಯ ಬಗ್ಗೆ ಎಲ್ಲವನ್ನು ವಿಚಾರ ಮಾಡಿ ನಾವು ನಿರ್ಮಾಣ ಮಾಡೋದೇ ಆದರೆ ಅದಕ್ಕೆ ಮೂಲ ಆಧಾರ ಸೌಂದರ್ಯ ಶಾಸ್ತ್ರ ಆಗಿರುತ್ತೆ ಅಥವಾ ಸೌಂದರ್ಯ ಪ್ರಜ್ಞೆ ಆಗಿರುತ್ತೆ. ವಿಶೇಷವಾಗಿ ರಂಗಭೂಮಿಲೂ ಕೂಡ ನಾವು ಅದನ್ನು ಉಪಯೋಗಿಸ್ಕೋತೀವಿ, ಬಳಸ್ಕೋತೀವಿ. ಅದಿದ್ರೇ ನಾವು ಒಂದು ಉತ್ಕೃಷ್ಟವಾದ ಒಂದು ರಂಗ ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಒಂದು ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ಕೋಬಹುದು. ಉದಾಹರಣೆಗೆ ನಾವು ಯಾವುದೇ ಒಂದು ಬ್ಯೂಟಿ ಅಂದ್ರೆ ಏನು ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಬೇಕಾದಂಥ ಕೆಲವು ಮಾನದಂಡಗಳು ನಮಗಲ್ಲಿ ಸಿದ್ಧವಾಗಿರುತ್ತೆ. ಅವುಗಳ ಜೊತೆಗೆ ಯೋಚನೆ ಮಾಡಬೇಕು. ಮತ್ತು ಫಾರಮ್, ಆಕಾರಗಳು ಅಥವಾ ಒಂದು ವಿಕಾರವಾದ ಆಕಾರವನ್ನು ನಿರ್ಮಾಣ ಮಾಡಬೇಕಾದವು ಕೂಡ ಅದಕ್ಕೊಂದು ಸೌಂದರ್ಯ ಪ್ರಜ್ಞೆಯ ಅಡಿಗಲ್ಲಿನ ಚೌಕಟ್ಟುಗಳಿರುತ್ತೆ. ನಮ್ಮ ದೇವರುಗಳನ್ನು ನೀವು ಆಲೋಚನೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ರೀತಿಯ ವಿಶೇಷತೆಗಳನ್ನು, ವೈಶಿಷ್ಟ್ಯತೆಗಳನ್ನು ನಮ್ಮ ದೇವರುಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. 1 ತಲೆ, 2 ತಲೆ, 3 ತಲೆ, 4 ತಲೆ, 6 ತಲೆ, 10 ತಲೆ, ಸಾವಿರಾರು ತಲೆಗಳು, ವಿಶ್ವರೂಪವನ್ನು ದರ್ಶನ ಮಾಡ್ತಕ್ಕಂಥ ಒಂದು ಆಲೋಚನೆ. ಆಮೇಲೆ ಪ್ರತಿಯೊಂದು ದೇವರುಗಳಿಗೂ ಒಂದೊಂದು ವಿಧವಾದ ಒಂದು ವಾಹನಗಳು, ಅವ್ರಿಗೆ ಆದ ಬಣ್ಣಗಳು, ಆಯುಧಗಳು. ಮತ್ತೆ ಒಂದು ದೇವರ ಹನುಮಂತ ಹಾರ್ತಕ್ಕಂಥದ್ದು, ಅವನ ವಿಶೇಷತೆಯನ್ನು ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ ನಿಮಗೆ. ಈಗಿನ ಯಾವ್ಯಾವುದೋ ಈ ಕಾಮಿಕ್ ಬುಕ್ಗಳೆಲ್ಲ ಇದೆಯಲ್ಲ, ಟಾರ್ಜಾನು, ಆಮೇಲೆ ಅವನ ಯಾರು ಬ್ಯಾಟ್ ಮ್ಯಾನು, ಈ ಥರದ್ದೆಲ್ಲ ತುಂಬ ಇದೆ. ಅದೆಲ್ಲ ನಮಗೆ ಹೊಸದು, ಆದರೆ ನಮ್ಮ ಮಕ್ಕಳೆಲ್ಲ ಅದನ್ನೇ ಓದ್ತಾರೆ. ಅದು ಬಿಟ್ಟು ಬ್ಯಾಟ್ ಮ್ಯಾನ್ ಶರ್ಟ್ ಹಾಕೋಬೇಕು, ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಯಾರಿಗೂ ಕಡಿಮೆ ಇಲ್ಲ ನಮ್ಮ ಹನುಮಂತ. ಅವನು ಅದ್ಭುತ, ಅವನು ಅವರೆಲ್ಲರಿಗಿಂತ ಮಿಗಿಲಾದವನು. ಹಾರಬಲ್ಲ, ಏರಬಲ್ಲ, ಭೂಮಿಯೊಳಗೆ ನುಗ್ಗಬಲ್ಲ, ನೀರೊಳಗೆ ಎದ್ದು ಬರಬಲ್ಲ, ಎಲ್ಲ ಥರದ ಒಬ್ಬ ಅದ್ಭುತವಾದ ಧೀಮಂತ ಪಾತ್ರ. ಹೌದು, ಅದನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ವಿಶೇಷತೆ, ಅವನಿಗೊಂದು ವಿಶೇಷತೆ. ಗಣಪತಿ ಅಂದರೆ ಅವನಿಗೊಂದು ವಿಶೇಷವಾದ ಮುಖ, ಆಂಜನೇಯನಿಗೊಂದು ವಿಶೇಷವಾದ ಮುಖ. ಈಗ ನಾವೆಲ್ಲರೂ ಒಂದೊಂದು ರೀತಿ ಆಂಜನೇಯನ ಥರ ಮಾಸ್ಕ್ ಹಾಕ್ಕೊಂಡು ತಿರುಗ್ತಾ ಇರ್ತೀವಿ. ಸೊ ಆ ಒಂದು ಬೇರೆ ಥರ ಈಗ ಬಾಯಿ ಕುಕ್ಕೆಗಳು ಹಾಕ್ಕೋಬೇಕು, ಇದೆಲ್ಲ ಬರುತ್ತೆ, ಈಗ ಬಂದಿದೆ ಈಗ ನಮ್ಗೆ ಅದೆಲ್ಲ. ಸೊ ಹಾಗಾಗಿ ಎಲ್ಲ ಥರದ ವಿಶೇಷತೆಗಳನ್ನು ಗಮನಿಸಿದ್ರು ಕೂಡ ಅದರ ಅಡಿಯಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಕೆಲಸ ಮಾಡುತ್ತೆ. ಅದು ಮಾನವನಿಗೆ ಅದು ಬಹಳ ಅಗತ್ಯ, ಅದಿರಬೇಕು. ಅದಿದ್ದಾಗಲೇ ನಾವು ಹೊಸ ರೀತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಒಂದು ಊಟ ತಿಂಡಿ, ಅದು 6 ರಸಗಳಿಂದ ಆಗಿರತಕ್ಕಂಥದ್ದು. ಷಡ್ರಸೋಪೇತವಾದದ್ದು ಭೋಜನ. ಶರೀರಕ್ಕೆ ಬೇಕಾದದ್ದು ಷಡ್ರಸಗಳು, 6 ರಸಗಳು. ಈ 6 ರಸಗಳನ್ನು ವೈವಿಧ್ಯಪೂರ್ಣವಾಗಿ ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರು ಅಥವಾ ನಳಮಹಾರಾಜರು ಬಳಸ್ತಾರೆ. ಒಂದು ಅದ್ಭುತವಾದ ಊಟವನ್ನು, ರುಚಿಯನ್ನು ಕೊಡ್ತಾರೆ. ಅದ್ರ ಮೂಲಕವಾಗಿ ನಮ್ಮ ಶರೀರ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ, ಪೌಷ್ಟಿಕಾಂಶಗಳನ್ನು ತಗೊಳ್ಳುತ್ತೆ. ಅದು ಷಡ್ರಸ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಬೇಕಾದದ್ದು ನವರಸಗಳು. ನಾಟ್ಯಶಾಸ್ತ್ರದಲ್ಲಿ 8 ರಸ ಹೇಳಿದ್ರ, ಆಮೇಲೆ ಅಭಿನಯ ಭಾರತಿಯಲ್ಲಿ 1 ರಸವನ್ನು ಸೇರಿಸೋದ್ರ ಮೂಲಕವಾಗಿ ನಮಗೆ 9 ರಸಗಳು ಸಿಗುತ್ತೆ. ಆ 9 ರಸದ ಮೂಲಕವಾಗಿ ನಮ್ಮ ಮನಸ್ಸನ್ನು ನಾವು ತೃಪ್ತಿಪಡಿಸ್ಕೋತೀವೋ ಅಥವಾ ಅದನ್ನು ಕೆಡಿಸ್ಕೋತೀವೋ ಅಥವಾ ಒಂದು ಚೈತನ್ಯ ಪಡಿಸ್ಕೋತೀವೋ, ಇದೆಲ್ಲವನ್ನು ನಾವು ಯೋಚನೆ ಮಾಡಿಕೊಂಡ್ರೆ ಯಾವ ರೀತಿ ಒಂದೊಂದು ವಿಷಯದಲ್ಲೂ ಕೂಡ ನಮ್ಮ ಶಾಸ್ತ್ರಕಾರರು ಅದಕ್ಕೊಂದು ಮಾನದಂಡಗಳನ್ನು ನಿಷ್ಕರ್ಷೆ ಮಾಡಿದ್ದಾರೆ ಅನ್ನೋದು ಕೇಳಿ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ಅದನ್ನು ರೂಢಿಸ್ಕೊಳ್ಬೇಕಾದ್ದು ನಮಗೆ ಅಗತ್ಯ ಇದೆ. ಸೊ ಹೀಗಾಗಿ ಯಾವುದೇ ಒಂದು ನಾಟಕವನ್ನಾಗಲಿ ರಂಗಭೂಮಿಯ ಪ್ರಯೋಗವನ್ನು ಮಾಡಬೇಕಾದ್ರೂ ಕೂಡ ನಾವು ಈ ಸೌಂದರ್ಯ ಪ್ರಜ್ಞೆಯ ಮೂಲಕವಾಗಿ ಯೋಚನೆ ಮಾಡಿ ನಮ್ಮ ನಾಟಕಗಳನ್ನು ಕಟ್ಟಬೇಕಾಗುತ್ತೆ. ನಟ ಹಾಡೋದಿರ್ಬೋದು ಅಥವಾ ಒಂದು ವಾದ್ಯ ಇರ್ಬೋದು, ನಟನ ಪಾತ್ರದ ಉಡುಪು ಇರ್ಬೋದು, ಮೇಕಪ್ ಇರ್ಬೋದು,
ಬೆಳಕಿರ್ಬೋದು, ರಂಗಸಜ್ಜಿಕೆ ಇರ್ಬೋದು, ಪ್ರತಿಯೊಂದು ಅಲ್ಲಿ ಬಳಸ್ತಕ್ಕಂಥ ರಂಗಸಜ್ಜಿಕೆ ಪ್ರತಿಯೊಂದು ನೇಪಥ್ಯದ ಕೆಲಸ ಆಗ್ಬೋದು, ಅಥವಾ ರಂಗಸ್ಥಳದ ಮೇಲೆ ನಡೆಯುವ ಕ್ರಿಯೆ ಆಗ್ಬೋದು, ನಟನ ಆವೇಶಗಳಾಗ್ಬೋದು, ವೇಷ ಆಗ್ಬೋದು, ಹಾಡು ಮಾತು ಎಲ್ಲವೂ ಕೂಡ ಒಂದು ರೀತಿಯ ರಸಜ್ಞತೆಯಿಂದ ಕೂಡಿದರೆ, ಸೌಂದರ್ಯತೆಯಿಂದ ಕೂಡಿದರೆ ಆಗ ಮನುಷ್ಯ ಅದನ್ನು ಆಸ್ವಾದನೆಯನ್ನು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೌಂದರ್ಯ ಪ್ರಜ್ಞೆ ಅಗತ್ಯ. ಅದಕ್ಕೊಂದು ಕ್ರಿಟಿಕಲ್ ಆಲೋಚನೆ ಕೂಡ ಬಹಳ ಮುಖ್ಯ. ಇದೇ ಇರಲೇಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದನ್ನು ಬದಲಾವಣೆ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಒಬ್ಬ ಮನುಷ್ಯ ತನ್ನ ವಿಕಾಸದ ಹಂತಗಳನ್ನು ಅವನು ಯೋಚನೆ ಮಾಡಬೇಕಾದ್ರೆ ಈ ಥರದ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಅಂತ ಏನಿರುತ್ತೆ ಅದನ್ನು ನಾವು ಮಾಡ್ಕೋಬೇಕು. ಸರಿ ಎಲ್ಲವೂ ಸರಿ ಅಂತ ಬಂದಾಗಲೂ ಕೂಡ ಒಂದು ಬೆಸವಾದದ್ದೇನೋ ಬರುತ್ತೆ. ಅದನ್ನು ಬಳಸೋದು ಮಾಡಿದ್ರೆ ಹೇಗೆ, ಒಬ್ಬ ನಡಿಗೆ ಹೀಗಿರುತ್ತೆ ಹೀಗೆ ಮಾಡಿದ್ರೆ ಹೇಗೆ, ಒಂದು ಅಭಿನಯ ಹೀಗಿರುತ್ತೆ ಹೀಗೆ ಮಾಡಿದ್ರೆ ಹೇಗೆ ಅಂತುವ ಒಂದು ಹೊಸ ಆಲೋಚನಾ ಚಿಂತನಾ ಕ್ರಮಗಳ ಮೂಲಕವಾಗಿ ಅದಕ್ಕೂ ಕೂಡ ನಾವು ಮಾನ್ಯತೆಯನ್ನು ಕಳಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಕ್ರಿಟಿಕಲ್ ಅನಾಲಿಸಿಸ್ ಇದು ಸರಿಯೇ, ಇದರ ಬಳಕೆಯಿಂದ ಒಳಿತಾಗುತ್ತಾ, ರಸಸ್ವಾದನೆ ಆಗುತ್ತಾ ಅಂತ ಯೋಚನೆ ಮಾಡಿ ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಉದಾಹರಣೆಗೆ ನಾಯಕನ ಪಾತ್ರದಲ್ಲಿ ಆಗತಕ್ಕಂಥ ರಸಸ್ವಾದನೆಯೇ ಬೇರೆ, ಖಳನಾಯಕನ ಮೂಲಕ ಆಗ್ತಕ್ಕಂಥ ರಸಸ್ವಾದನೆಯೇ ಬೇರೆ, ವಿದೂಷಕನ ಮೂಲಕ ಆಗ್ತಕ್ಕಂಥ ರಸಸ್ವಾದನೆಯೇ ಬೇರೆ, ನಾಯಕಿಯ ಮೂಲಕ ಆಗ್ತಕ್ಕಂಥ ರಸಸ್ವಾದನೆಯೇ ಬೇರೆ, ಮತ್ತು ಯುದ್ಧಗಳು, ನೃತ್ಯಗಳು, ಘೋಷಣೆಗಳು ಇವೆಲ್ಲದರ ಮೂಲಕವಾಗಿ ಆಗ್ತಕ್ಕಂಥ ಒಂದು ರಂಗ ನಿರ್ಮಿತಿಯಿಂದ ಆಗುವ ಪರಿಣಾಮಗಳು ಬೇರೆ. ಹಾಗಾಗಿ ಎಲ್ಲವನ್ನು ಬಳಸಿ ಒಂದು ರಂಗ ಪ್ರಯೋಗಕ್ಕೆ ನಾವು ಸೌಂದರ್ಯ ಪ್ರಜ್ಞೆಯ ತಳಹದಿಯ ಮೇಲೆ ಅದ್ಭುತವಾದ ಪ್ರದರ್ಶನವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಧಾರವಾಡ ಯಾವತ್ತೂ ನಮಗೆ ಒಂದು ಸೌಂದರ್ಯವನ್ನು, ಬೇಂದ್ರೆಯ ಕಾವ್ಯದ ಒಂದು ಆನಂದವನ್ನು, ಅನೇಕ ಸಾಲುಗಳನ್ನು ಶ್ರೀರಂಗರ ನಾಟಕಗಳ ಮೂಲಕವಾಗಿ, ಬೇಂದ್ರೆಯರ ಕಾವ್ಯದ ಸಾಲುಗಳ ಮೂಲಕವಾಗಿ, ಕಣವಿಯವರ ಮೂಲಕವಾಗಿ, ಹೀಗೆ ಸಾರಸ್ವತ ಲೋಕದ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಧಾರವಾಡದ ಕಡೆ. ಧಾರವಾಡದ ಪೇಡ ಇರ್ಬೋದು, ಧಾರವಾಡದ ಮಾತುಗಾರಿಕೆ ಇರ್ಬೋದು. ಅಲ್ಲಿಯ ಮಾತುಗಾರಿಕೆ ಬೇರೆ. ಶ್ರೀರಂಗರು ನಮ್ಮನ್ನು ಯಾವಾರು ಬಯ್ಯರು. ಅನೇಕ ಶ್ರೀರಂಗರ ನಾಟಕಗಳನ್ನು ಮಾಡಿದ್ದೀವಿ, ಅನೇಕ ನಾಟಕಗಳು ಶ್ರೀರಂಗರು ಬಂದಿದ್ದಾರೆ. ನಿಮಗೆ ಈ ಧಾರವಾಡದ ಮಾತಾಡ್ಲಿಕ್ಕೆ ಬರೋದಿಲ್ಲ ರೀ, ಚಲೋ ಆಗೋದಿಲ್ಲ ಅಂತ ಹೇಳ್ತಾರೆ. ಏರ್ವಾಡಕ್ಕಾಗ್ತಿರ್ಲಿಲ್ಲ. ಆದರೆ ಸಾಗರದ ಮಾಸೂರವರು ನಾಟಕ ಮಾಡಿದ್ರೆ ಅವರು ಅದನ್ನು ಒಪ್ಕೋತಾ ಇದ್ರು, ಶ್ರೀರಂಗರದಲ್ಲಿ ಭಾಗವಹಿಸ್ತಾ ಇದ್ರು, ನಾಟಕಗಳಾಗೋದು. ಹೀಗೆ ಒಂದು ಅನೇಕ ನಾಟಕಗಳನ್ನು, ಪ್ರದರ್ಶನಗಳನ್ನು ಇಟ್ಕೊಂಡು ನಾವು ನೋಡ್ತಾ ಹೋದರೆ ಹೇಗೆ ಅದರ ಮೂಲಕವಾಗಿ ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಒಡಮೂಡುತ್ತೆ ಅನ್ನೋದು ಗೊತ್ತಾಗ್ತವೆ. ಈ ಸಣ್ಣ ಮಕ್ಕಳಿಂದನೇ ಅದು ಶುರುವಾಗುತ್ತೆ. ಅವರು ಊಟ ಮಾಡೋ ರೀತಿ, ಅವರು ಬಟ್ಟೆ ಹಾಕ್ಕೊಳ್ಳೋ ರೀತಿ, ಅವರು ಆರೋಗ್ಯವಾಗಿರೋ ರೀತಿ, ಪ್ರತಿಯೊಂದರಲ್ಲೂ ನಾವು ಅದನ್ನು ಒಂದು ಶುಚಿತ್ವ, ರುಚಿತ್ವ ಅದನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇರ್ತೀವಿ. ಈ ಶುಚಿ ಮತ್ತು ರುಚಿ ಎರಡೂ ಕೂಡ ನಮ್ಮ ಎರಡು ಕಣ್ಣಾದಾಗ ಮಾತ್ರ ಸೌಂದರ್ಯ ಪ್ರಜ್ಞೆಯ ಮೂಲಕವಾಗಿ ನಾವು ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ತುಂಬ ನನಗೆ ಖುಷಿಯಾಯಿತು. ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕಾಯಿತು. ಧಾರವಾಡದ ನಮ್ಮ ಗರುಡರಿರ್ಬೋದು, ಅಥವಾ ಸಮೀರ್ ಜೋಶಿ ಇರ್ಬೋದು, ಅರವಿಂದ್ ಕುಲಕರ್ಣಿ ಇರ್ಬೋದು, ಮತ್ತು ನಮ್ಮ ರಂಗಾಯಣ ಇರ್ಬೋದು, ಧಾರವಾಡದ ಅನೇಕ ತಂಡಗಳಿರ್ಬೋದು, ಎಲ್ಲವನ್ನು ಕೂಡ ನಾನು ಒಡನಾಟ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಆಗಿದ್ದಕ್ಕೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅರವಿಂದ್ ಕುಲಕರ್ಣಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಕೇಳಿದಂಥ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಅನೇಕ ವಿಷಯಗಳು ಇನ್ನೂ ತುಂಬ ಇದೆ. ಅದೇನಾಗುತ್ತೆ ಅಂದರೆ, ಯಾವುದೇ ಒಂದು ವಿಷಯವನ್ನು ಹೇಳ್ತಾ ಹೋಗ್ಬೇಕಾದ್ರೆ ಅದರ ಆಳಾಗಲ್ಲ ಬಹಳಷ್ಟಿರುತ್ತೆ. ಅದನ್ನು ಒಂದು ಸಣ್ಣ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ನಮ್ಮ ರಂಗಭೂಮಿಯ ಹಿನ್ನೆಲೆಯಲ್ಲಿ ಜೋಡಿಸ್ಬೇಕಾದ್ರೆ ಅದಕ್ಕೆ ಬೇಕಾದಂಥ ಕೆಲಸ ಒಂದು ಸಣ್ಣ ನಿಯಮಿತವಾಗ್ತದೆ. ಆ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಜೊತೆ ಈ ಒಂದು 40ನೇ ವರ್ಷದಲ್ಲಿ 40ನೇ ಸಂಚಿಕೆಯ ಸಂದರ್ಭದಲ್ಲಿ ಈ ಸೌಂದರ್ಯ ಪ್ರಜ್ಞೆಯ ಮಾತುಗಳನ್ನು ಆಡಲಿಕ್ಕೆ, ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಈ ಅಭಿನಯ ಭಾರತೀಯ ಕೇಳುಗರಿಗೆ ನಾನು
ನನ್ನ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ.